ಅಂಬುರುವದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಣ ಮಡುದವಣ್ಣಿ ಪೆನಿ ಕಥಾಮೃತ ಪುರವರದಿ ಶ್ರೀ ವಾಸುದೇವನು ಪುರವರದಿ ಶ್ರೀ ವಾಸುದೇವನು ಪರಿಪರಿಯ ಪಾಠಕರ ಗಡನದಿ ಮೆರೆಯೇ ಮುದದಿ ಪರಿಪರಿಯ ಪಾಠಕರ ಗಡನದಿ ಮೆರೆಯೇ ಮುದದಿ ಕರ್ಮ ಪ್ರಪಂಚದಲ್ಲಿರುವಂತಹ ಅಂಡಜ ಪಿಂಡಜ ಉದ್ಬೀಜ ಜರಾಯುಜಗಳೆಂಬಂತಹ ಸಕಲ ಚರಾಚರ ಜೀವರಾಶಿಗಳ ಸೃಷ್ಟಿಗೆ ಮೂಲ ಧಾತು ಯಾವುದಿದೆಯೋ ಕಾಲಕ್ಕೆ ಅನುಗುಣವಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿ ಸದಾ ಧರ್ಮವನ್ನು ರಕ್ಷಿಸುವಂತಹ ಆದಿ ಅಂತ್ಯ ರಹಿತವಾಗಿ ಅಗೋಚರವಾಗಿಯೂ ಗೋಚರವಾಗಿಯೂ ಕಾಣುವಂತಹ ಯಾವ ಪರಾತ್ಪರ ಶಕ್ತಿ ಇದೆಯೋ ಅದಕ್ಕೆ ಸಾಷ್ಟಾಂಗ ಪ್ರಣಾಮಗಳು. ಶ್ರೇಷ್ಠವೆನಿಸಿದಂತಹ ದ್ವಾರಕಾ ನಗರ ನಮ್ಮದು. ಒಂದು ಕಾಲದಲ್ಲಿ ಕುಸಸ್ಥಳಿ ಎಂಬಂತಹ ಪ್ರದೇಶ ಸಮುದ್ರದ ಮಧ್ಯಭಾಗದಲ್ಲಿತ್ತು. ಮಥುರಾ ನಗರದ ಕಾರಾಗೃಹದಲ್ಲಿ ನನ್ನ ಜನನವಾದರೂ ಬೆಳೆದದ್ದು ನಂದಗೋಕುಲದಲ್ಲಿ ಗೋಪಾಲಕರೊಂದಿಗೆ ಗೋವುಗಳೊಂದಿಗೆ ಹಾಗೆಯೇ ಪ್ರಕೃತಿಯ ಸೌಂದರ್ಯವನ್ನು ಮನದಣಿಯೇ ಸವಿದು ಆನಂದಿತನಾಗಿ ಜೀವನವನ್ನು ಕಳೆದೆ. ಆಮೇಲೆ ಮಾವನ ಆಳುಗಳಾದಂತಹ ಶಕಟ, ಧೇನುಕ, ವಾತ, ಪ್ರಲಂಬ ಮೊದಲಾದಂತಹ ದೈತ್ಯರು ನನ್ನನ್ನು ಎದುರಿಸುವುದಕ್ಕೆ ಬಂದಾಗ ಅವರನ್ನೆಲ್ಲ ವಧಿಸಿದೆ. ಯಾವ ಮಹಿಯ ಮಾಂಗಲ್ಯಕ್ಕೆ ಕನ್ನವನ್ನಿಕ್ಕಿ ದರಿದ್ರಿ ದೇವಿಯ ಕಣ್ಣೀರಿಗೆ ಕಾರಣಕರ್ತರಾದ ಹಲವು ದುಷ್ಟರನ್ನು ವಧಿಸಿದೆ. ಆಮೇಲೆ ಅಕ್ರೂರನ ಪ್ರಕರಣ. ನಮ್ಮ ಮಾವನಾದ ಪಟ್ಟಮಲ್ಲ ಕಂಸಾಕ್ಯ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬವನ್ನೇರ್ಪಡಿಸಿದ್ದಾನೆ. ರಾಮಕೃಷ್ಣರ ಜೊತೆಯಾಗಿ ಮಥುರಾ ನಗರಕ್ಕೆ ಬರತಕ್ಕದ್ದು.
ಅಕ್ರೂರನ ಜೊತೆಯಲ್ಲಿ ಮಥುರೆಯನ್ನು ಸೇರಿದೆವು. ಹ್ಮ್ ಬಂದು ವ್ಯಾಮೋಹ ನನಗಿಲ್ಲ. ಯಾರು ಕೃಷ್ಣ ಎಂದು ಕಣ್ಣೀರು ಸುರಿಸ್ತಾರೋ ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿಯೇ ಈ ಕರ್ಮ ಪ್ರಪಂಚದಲ್ಲಿ ದೇವಕಿ ನಂದನನಾಗಿ ಈ ದರಿದ್ರಿಯಲ್ಲಿ ಉದಿಸಿದವನು ನಾನಿದ್ದೇನೆ. ಆ ಕಾರಣಕ್ಕೆ ಕಂಸನನ್ನ ವಧಿಸಿದೆ. ಅಜ್ಜನಾದಂತಹ ಉಗ್ರಸೇನನಿಗೆ ಪಟ್ಟಾಭಿಷೇಕವನ್ನ ಮಾಡಿದೆ. ಬಳಿಕ ಗುರುಗಳ ಬಳಿಗೆ ತೆರಳಿ ವಿದ್ಯಾಭ್ಯಾಸ, ಆಮೇಲೆ ನಮ್ಮಲ್ಲಿ ಹಗೆತನವನ್ನು ಸಾಧಿಸುವುದಕ್ಕಾಗಿ ನಮ್ಮ ಅಜ್ಜಯ್ಯ ಜರಾಸಂಧ ಪದೇ ಪದೇ ದಾಳಿಯನ್ನಿಡುವಂತಹ ವೇಳೆಗೆ ಕೃಷ್ಣ ಹಾಗೂ ಬಲರಾಮರಿಗೆ ಕಷ್ಟವಾಗಲಿ, ಜೊತೆಗಾರರಿಗೆ ಕಷ್ಟವಾಗಬಾರದೆಂಬಂತಹ ಉದ್ದೇಶವನ್ನಿರಿಸಿ ಕುಸಸ್ಥಳಿ ಎಂಬಂತಹ ಈ ಪ್ರದೇಶದಲ್ಲಿ ದ್ವಾರಕೆಯನ್ನ ನಿರ್ಮಾಣ ಮಾಡಿದೆ. ಅಣ್ಣ ರಾಜನಾಗಿಯೂ ಪ್ರಕೃತ ನಾನು ಯುವರಾಜನಾಗಿಯೂ ನಮ್ಮವರ ಜೊತೆಯಲ್ಲಿ ಸಂತಸ ಭರಿತನಾದಂತಹ ಜೀವನ. ಆಮೇಲೆ ರುಕ್ಮಿಣಿಯ ಪ್ರಕರಣ ಹಾಗೂ ಇನ್ನು ಹಲವು ರೀತಿಯ ಘಟನೆಗಳು ನನ್ನ ಜೀವನದಲ್ಲಿ ಪಾಠವಾಗಿ ಅರ್ಥಾತ್ ಜಗತ್ತಿಗೆ ಬೋಧಿಸಲ್ಪಟ್ಟಿತು. ಪ್ರಕೃತ ಈ ದ್ವಾರಕೆಯಲ್ಲಿ ಸಡುರಸದ ಭೋಜನವನ್ನುಂಡು ಸವಿ ತಾಂಬೂಲವನ್ನು ಸವಿದು ಹಾಗೆಯೇ ತುಂಬಿರುವಂತಹ ಸಭೆಯಲ್ಲಿ ಹಾಗೆಯೇ ದೃಷ್ಟಿಯನ್ನ ಹಾಯಿಸಿದೆ. ಎಲ್ಲರೂ ಕೃಷ್ಣನನ್ನೇ ಸ್ತುತಿಸುವವರು, ನಮಿಸುವವರು. ವಸುದೇವ ಸುತಂ ದೇವ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಕೆಲವೆಲ್ಲ ನನ್ನ ಭಕ್ತಾದಿಗಳು ನಾನು ಜಗತ್ತಿಗೆ ಗುರು ಎಂಬ ಹಾಗೆ ಎಣಿಸಿದ್ದಾರೆ. ಆದರೂ ನಾನು ಮಾಡಬೇಕಾದಂತಹ ಕರ್ತವ್ಯದಿಂದ ಹಿನ್ನಡೆ ಸಾಧಿಸುವುದು ಸರಿಯಲ್ಲ. ಈ ದರಿದ್ರಿಯಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ, ಬೆಳೆಸುವುದಕ್ಕಾಗಿ, ಧರ್ಮ ಎಂಬುದರ ಮರ್ಮವನ್ನು ತಿಳಿಸುವುದಕ್ಕಾಗಿಯೇ ಮಾನವನಾಗಿ ನಾನು ಪ್ರಕೃತ ಇಲ್ಲಿ ಇದ್ದೇನೆ. ಅದಲ್ಲ ನಾನು ಇಷ್ಟೆಲ್ಲ ಮಾತೇನು ಸರಸಿದಯದಲೆದ್ರೆ ರುಕ್ಮಿಣಿ ತರುಣಿಜರ ಮೇಳದಲ್ಲಿ ಬಂದ ಗರುಡ ಗಮನಲ ಪದಕೆರಗೆ ಉಪಚರಿಸುತ್ತಿಂದ ಮಾನಿನಿ ರುಕ್ಮಿಣಿ ಏನು ಕಾರಣ ಬಂದೆ ನಿನ್ನ ದುಗುಡದಿಂದ ಮಾನಿನಿ ರುಕ್ಮಿಣಿ ಸನುರಗತಿ ಬಂದೆರಗಿದ ಹದನವ ಸನುರಗತಿ ಬಂದೆರಗಿದ ಹದನವಿದೇನೆಂಬು ಬೆಸಗೊಂಡನು. ಮಾನಿನಿ ರುಕ್ಮಿಣಿ ಏನು ಕಾರಣ ಬಂದೆ ನೀನತಿ ದುಗುಡದಿಂದ ಭರಿತನಾಗಿ ನಿನ್ನತ್ತ ನಾನು ನೋಡಬೇಕಾಯಿತು. ಮಾನಿನಿ ರುಕ್ಮಿಣಿ, ನೀನು ಬರಬೇಕಾದವಳೆ, ನೀನು ಇರಬೇಕಾದವಳೆ. ಸಪ್ತಪದಿಯನ್ನು ತುಳಿದು ನನ್ನ ಜೀವನ ಸಂಗಾತಿಯಾಗಿ ಬಂದು ಬಳಗವನ್ನು ತೊರೆದು ನನ್ನ ಕೈ ಹಿಡಿದು ದ್ವಾರಕೆಯನ್ನು ಸೇರಿದವಳು. ಬರಬೇಕಾದರೆ ಕೇಳಬೇಕಾದಂತಹ ಅಗತ್ಯ ನಿನಗಿಲ್ಲ. ನನ್ನ ಪ್ರೀತಿಯ ಮಡದಿ. ಆದರೆ ದುಗುಡದಿಂದ ನೀನು ಬರಬೇಕಿದ್ದರೆ ಅದಲ್ಲ, ಓರ್ವ ವ್ಯಕ್ತಿಯ ಮುಖದಲ್ಲಿ ಏನಿದೆ ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯವಿದೆ. ಅದುವೇ ಮುಖವೆಂಬಂತಹ ದರ್ಪಣದಿಂದ
ಸಕಲವನ್ನು ಓದಿ ತಿಳಿಯಬಹುದಂತೆ ನಿನ್ನ ಮುಖದಲ್ಲಿ ಏನೋ ದುಗುಡ ತುಂಬಿದೆ. ದುಗುಡವಂತೆಯಾಗಿ ನನ್ನ ಬಳಿಗೆ ಬರಬೇಕಿದ್ದರೆ ಕಾರಣವೇನು ಅರ್ಥ ಆಗ್ಲಿಲ್ಲ. ವಿಶೇಷವಾದಂತಹ ಘಟನೆಗಳು ದ್ವಾರಕೆಯಲ್ಲಿ ನಡೆದದ್ದಿಲ್ಲ. ನಡೆದಿದ್ದರೆ ನೀನು ಬರಬಹುದಿತ್ತು. ಅದಲ್ಲ, ನಮ್ಮ ಪಂಗಡದಲ್ಲಿ ಯಾವುದೇ ರೀತಿಯ ಕಲಹ ಏರ್ಪಟ್ಟದ್ದಿಲ್ಲ. ಅದರಲ್ಲಿ ಮಾನಿನಿ ರುಕ್ಮಿಣಿ ಹಿರಿಯ ಸ್ಥಾನ ನಿನಗೆ, ಉಳಿದವರೆಲ್ಲರೂ ಕಿರಿಯರೇ. ಎಲ್ಲರೂ ನಿನ್ನನ್ನು ಅಕ್ಕ ಎಂಬ ಹಾಗೆ ಗೌರವದಿಂದ ಕಂಡು ನೀನು ಹೇಳಿದ ರೀತಿಯಲ್ಲಿ ನಡೆಯುವವರು. ಕುಟುಂಬ ಎಂದರೆ ಏನು, ಆ ಕುಟುಂಬದ ನೌಕೆಯನ್ನು ಯಾವ ರೀತಿಯಲ್ಲಿ ಹೆಣ್ಣಾದವಳು ನಡೆಸಬಲ್ಲಳು ಎಂಬುದಕ್ಕೆ ಪ್ರಕೃತ ನೀನೇ ಸಾಕ್ಷಿಯಾಗಿದ್ದಿ. ಹಾಗಿದ್ರೆ ನಿನ್ನ ಮನಸ್ಸಿಗೆ ದುಗುಡ ಏನು? ನನ್ನಲ್ಲೇ ನಾನು ಯಾಕೆ ಚಿಂತಿಸಲಿ? ನನ್ನ ಬಳಿಯಲ್ಲಿ ನೀನಿದ್ದಿ, ನಿನ್ನಲ್ಲೇ ಕೇಳಿದರೆ ಉತ್ತರ ದೊರೆಯಬಹುದಲ್ಲ. ಏನು ಕಾರಣ ಬಂದು? ಎರೆಯಲಾಲಿ ಪುದುಲ ಉರೆಯುವ ವಚನ ಕರುಣದಿಂದೀಗ ನೀನು ಎರೆಯ ಎರೆಯಲಾಲಿ ಪೂದನ ಒರೆಯುವ ವಚನವ ಕರುಣದಿಂದೀಗ ನೀನು ಹರುಷವಿಲ್ಲಯ ತರಳ ಮನ್ಮದಗೆ, ಹರುಷವಿಲ್ಲಯ ತರಳ ಮನ್ಮದಗೆ ಪರಿಣಯ ಎಸಗಲಿಲ್ಲ, ಪರಿಣಯ ಎಸಗಲಿಲ್ಲ. ಎರೆಯ ಎರೆಯ ರುಕ್ಮಿಣಿ, ಓಡೋಡಿಕೊಂಡು ಬಂದಿದ್ದೇನೆ. ನಿಮ್ಮ ಈ ಸಭೆ ಮಧ್ಯದಲ್ಲಿ ಬಂದವಳು ನಾನು. ಈ ಮೊದಲು ಅದೆಷ್ಟೋ ಬಾರಿ ಬಂದವಳು ಹೌದು, ಸರಿ. ಆದರೆ ಈ ಮೊದಲು ಬಂದಂತಿಲ್ಲ. ಅದು ನೋಡಿದಾಗಲೇ ಅರ್ಥವಾಯಿತು, ಮೊದಲು ಬಂದ ಹಾಗೆ ಇಲ್ಲ. ಹೌದು, ಯಾವುದು ಸಿಟ್ಟು ನಿನ್ನಲ್ಲಿ ಇದೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಹ. ಸ್ವಾಮಿ, ಸಿಟ್ಟು ಇದೆ ಅಂತ ಕೇಳಿದ್ರೆ ಇದೆ. ಮತ್ತೆ ಹೆಂಗಸರಿಗೆ ಸಿಟ್ಟು ಬರುವುದು ದೊಡ್ಡ ಸಂಗತಿ ಅಲ್ಲ. ಮೂಗಿನ ತುದಿಯಲ್ಲಿ ಸಿಟ್ಟು, ಒಂದು ಹೇಳಿ ಎರಡು ಆಚೆ ಈಚೆ ಆದರೆ ನಿಮಗೆ ಸಿಟ್ಟು ಬರುವುದು ಸ್ವಾಭಾವಿಕ. ಹೌದು, ಆದರೆ ಇಷ್ಟರವರೆಗೆ ನಿಮ್ಮಲ್ಲಿ ಸಿಟ್ಟು ಮಾಡಿಕೊಂಡವಳು ನಾನಲ್ಲ. ಯಾವಾಗಲೂ ಬಂದು ನಿಮ್ಮನ್ನು ಅಪ್ಪಿ ಹಿಡಿಯುವವಳು ನಾನು. ನಾಲ್ಕು ಮುಖದಿಂದ ನಿಮ್ಮ ಎದುರು ಬರುವವಳು ನಾನು. ಈ ಹೊತ್ತಿಗೆ ಮುಖ ತಿರುಗಿಸಿ ಬಂದೆ ಎಂದಾದ್ರೆ, ನಾವು ಇಲ್ಲದೆ ಬಂದೆ ಅಂತಾದ್ರೆ ಬಲವಾದ ಕಾರಣವಿದೆ ಸ್ವಾಮಿ. ಕಾರಣ ಬೇರೆ ಏನೂ ಅಲ್ಲ. ನೀವು ಅದೆಷ್ಟೋ ಘನ ಕಾರ್ಯಗಳನ್ನು ಮಾಡಿದವರು, ಲೋಕ ಕಲ್ಯಾಣವನ್ನೇ ಮಾಡಿದವರು ಅಲ್ವೇ? ಪ್ರಜೆಗಳ ಸಮಸ್ಯೆ, ಇಡೀ ಜಗತ್ತಿನ ಸಮಸ್ಯೆಯನ್ನು ಪರಿಹರಿಸುವವರು ನೀವು ಅಲ್ವೇ ಸ್ವಾಮಿ? ಹೌದು. ಪ್ರಜೆಗಳು ಮಾತ್ರ ಅಲ್ಲ, ಊರವರಿಗೆಲ್ಲ ದಿನನಿತ್ಯ ನೀವು ಎಲ್ಲರ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಹೋಗುವವರು. ಆದ್ರೆ ಒಂದು ಮರೆತಿದ್ದೀರಿ ನೀವು. ಏನು? ಮನೆಯ ಸಮಸ್ಯೆಯನ್ನು ಮರೆತು ನೀವು ಜಗತ್ತಿನ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಎಷ್ಟು ಸಮಂಜಸ ಸ್ವಾಮಿ? ಅದು ಹೇಳೋದು ನೀನು ಸುಳ್ಳಲ್ಲ. ಕೆಲವು ಹೆಂಗಳೆಯರೆಲ್ಲ ಹೇಳುವುದಿದೆ ಗಂಡನಲ್ಲಿ, ನಿಮಗೆ ಮನೆಯ ಗೊಡವೆ ಇಲ್ಲ, ಊರಿನ ಗೊಡವೆ. ಊರನ್ನು ಉದ್ಧಾರ ಮಾಡುವುದಕ್ಕಾಗಿ ಹೊರಡುತ್ತೀರಿ, ಮನೆಯ ಕಡೆ ನಿಮಗೆ ಗಮನ ಇಲ್ಲ. ಮನೆಯಲ್ಲಿ ಏನು ಸಹಜವಾದದ್ದೇ. ಮನೆಯಲ್ಲಿ ಏನು ನಡೀತದೆ ಎಂಬುದಾಗಿ ನಿಮಗೆ ಗೋಚರವಿರುವುದಿಲ್ಲ. ಊರನ್ನು ಉದ್ಧಾರ ಮಾಡುವುದಕ್ಕೆ ಹೊರಟವನಿಗೆ ಮನೆಯ ಕಡೆಗೆ ಗೊಡವೆ ಕೊಡುವುದಕ್ಕೆ ಆಗುವುದಿಲ್ಲ, ಊರಿನ ಕಡೆಯೇ ಗಮನ ಹೆಚ್ಚಿರುತ್ತದೆ. ಆದರೂ ಸ್ವಲ್ಪವಾದರೂ ಮನೆ ವಿಚಾರವಾಗಿ ಆಲೋಚಿಸಬೇಡಿ ಸ್ವಾಮಿ. ಮನೆಯಲ್ಲಿ ಏನು ಉಡುವುದಕ್ಕೆ, ತೊಡುವುದಕ್ಕೆ, ತಿನ್ನುವುದಕ್ಕೆ ಯಾವುದಕ್ಕೂ ಕೃಷ್ಣ ಕೊರತೆ ಮಾಡಿದವನಲ್ಲ. ಯಾವ ಕುಂದು ಬಂದಿದೆ ನನ್ನಲ್ಲಿ? ನಾವು ಮಾತ್ರವೇ, ನಮಗೀರುವರಿಗೂ ಒಬ್ಬ ಮಗ ಇಲ್ವೇ?
ಆ ಬಗ್ಗೆ ಜ್ಞಾನವಿದೆ ನಿನಗೆ. ಮನ್ಮಥನಿದ್ದಾನೆ. ಹೌದು. ಆತ ಈಗ ಹೇಗಿದ್ದಾನೆ? ಬಾಲ್ಯಾವಸ್ಥೆಯನ್ನು ಕಳೆದು ಯೌವನಾವಸ್ಥೆಗೆ ಮೊನ್ನೆ ಹುಟ್ಟಿದ ಮಗು. ಹೌದಪ್ಪ. ಆದ್ರೆ 8 ವರ್ಷ ಆಯ್ತು, ಏನು ಅಷ್ಟೇ 8 ಆಗ್ಲಿಕ್ಕೆ ಆಗ್ಲಿಲ್ಲ. ಅವನಿಗೆ ಬೇಕಾದ ಸಂದರ್ಭದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಒದಗಿಸಿದವರು ಸರಿ. ಆದ್ರೆ ಈ ಹೊತ್ತಿಗೆ ತಂದೆ ತಾಯಿಗಳಾದಂತಹ ನಮ್ಮ ಕರ್ತವ್ಯದ ಬಗ್ಗೆ ಸ್ವಲ್ಪ ಆಲೋಚಿಸಬೇಡು ಸ್ವಾಮಿ. ಎಲ್ಲಿ ತಪ್ಪಿದ್ದೇನೆ? ಅವನಿಗೇನಾದರೂ ಕೊರತೆ ಆಗಿದೆ? ತಿನ್ನುವುದಕ್ಕೆ ಕೊರತೆ ಆಗಿದೆ, ಉಡುವುದಕ್ಕೆ ಕೊರತೆ ಆಗಿದೆ, ತಿರುಗಾಡುವುದಕ್ಕೆ ಕೊರತೆ ಆಗಿದೆ. ತಿರುಗಾಡುವುದಕ್ಕೆ ಎಲ್ಲದಕ್ಕೂ ಬೇಕಾದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಆದ್ರೆ ಮುಖ್ಯವಾಗಿ ಒಂದು ವ್ಯವಸ್ಥೆ ಈಗ ಆಗ್ಬೇಕಿತ್ತು. ಯಾವುದು? ಯೌವನ ವ್ಯವಸ್ಥೆಗೆ ತಲುಪಿದಂತಹ ನಮ್ಮ ಮಗನಿಗೆ ಒಂದು ಮದುವೆ ಆಗ್ಬೇಕು. ಓ, ವಿಚಾರ ಅದ? ಸರಸಿ ಜಗತ್ತಿಗೆ ಸುಮ್ಮನೆ ಚಿಂತಿಸದಿರೋದಿನ ಎಂಟರಲ್ಲಿ ಸರಸಿ ಜಗಲ್ದೀನಿ ಸುಮ್ಮನೆ ಚಿಂತಿಸದಿರೋ ಇರುದಿನ ಎಂಟರಲ್ಲಿ ಸರಸಿ ಜಗಲ್ದೀನಿ ಸುಮ್ಮನೆ ಚಿಂತಿಸದಿರುದಿನ ಎಂಟರಲ್ಲಿ ತರಳೆಯ ಹುಡುಗಿ ತಂದನು ಗನಿಗೆ ತರಳೆಯ ಹುಡುಗಿ ತಂದನುಗ ಕಂದರ್ಪಗೆ ವಿರಚಿಸುವೆ ಮದುವೆ ಎಂದೆನೋ ವಿರಚಿಸುವೆ ಮದುವೆ ಎಂದನು. ನಿನ್ನ ದುಗುಡ ಕೇಳಿದಾಗ ಏನೋ ಎಂಬ ಹಾಗೆ ನಾನೇ ಆಲೋಚಿಸುವಂತಾಯಿತು. ವಿಷಯ ಇಷ್ಟೇಯ. ಹೌದು. ಮಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಮದುವೆ ಮಾಡಿಸಬೇಕಾದಂತಹ ಹೊಣೆಗಾರಿಕೆಯಿಂದ ಕೃಷ್ಣನಾದಂತಹ ನಾನು ಹಿಂದೆ ಸರಿದಿದ್ದೇನೆ. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆ ಬಗ್ಗೆ ಆಲೋಚನೆ ನನಗೂ ಇದೆ. ಹೌದೇ? ಕೃಷ್ಣನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವಳು ನೀನು. ನಮ್ಮ ಮಗನಾದಂತಹ ಮನ್ಮಥನಿಗೆ ಮದುವೆ ಮಾಡಿಸುವುದಕ್ಕೆ ಅಷ್ಟೊಂದು ದೊಡ್ಡ ಸಮಸ್ಯೆ ಮನಸ್ಸಿನಲ್ಲಿ ಎಣಿಸಿದರೆ ಸಾಕು. ಈರೇಳು ಲೋಕದಲ್ಲಿ ಆತನಿಗೆ ಒಪ್ಪುವಂತಹ ಸತಿ ಎಲ್ಲಿದ್ದಾಳೆ ಎಂಬುದನ್ನು ಹುಡುಕಿ ತರುಣಿಯನ್ನ ಕರೆತಂದು ಮದುವೆ ಮಾಡಿಸುವಂತಹ ಹೊಣೆಗಾರಿಕೆ ನನಗಿದೆ. ನಿನಗೆ ಮಾತ್ರ ಅವನ ಬಗ್ಗೆ ಯೋಚನೆಯೋ ಅಥವಾ ಆತನ ಏಳಿಗೆಯ ಬಗ್ಗೆ ಚಿಂತೆಯೋ ಇರುವುದಲ್ಲ. ನಿನ್ನಷ್ಟೇ ಚಿಂತೆ ನನಗೂ ಇದೆ. ಹೆಚ್ಚು ಯಾಕೆ, ದಿವಸ 8ರೊಳಗೆ ನಮ್ಮ ಮಗನಿಗೆ ಸರಿಯಾದಂತಹ ತರುಣಿಯನ್ನು ತಂದು ನಾನು ಮದುವೆ ಮಾಡಿಸ್ತೇನೆ. ಸ್ವಾಮಿ, 8 ದಿನದೊಳಗೆ ಕರುಣಾಂತಿಗೇಳು ನೀನು ಸುರಿದ ಮಾತಿದು ನಿರತಾವೋ ಪುಸಿಯೇ ಬೇಡು ನಿರತವೋ ಪುಸಿಯೋ ಬೇಡು ಕರುಣಾತಿ ಕೇಳು ನೀನು ಸುರಿದ ಮಾತಿದೋ ನಿರತವೋ ಪುಸಿಯೋ ಬೇಡು ಸ್ಮರಣೆಗೆ ತಕ್ಕಂತ ವಧುವೆಲ್ಲಿರುವಳು ಸ್ಮರಣೆಗೆ ತಕ್ಕಂತ ವಧುವೆಲ್ಲಿರುವಳು
ವೈವಾಹ ಸ್ಮರಣಿಗೆ ತಕ್ಕಂತ ಮದುವೆಲ್ಲಿರುವಳು ಅರ್ಯನ ವೈವಾಹವೋ ಕರುಣಾಬ್ಧಿ ಕೇಳು ನೀ ಉಸುರಿದ ಮಾತಿರು ನಿರತವೋ ಪುಸಿಯೋ ನಿರತವೋ ಪುಸಿಯೋ ಪೇಳು ಕರುಣಾಬ್ಧಿ ಕೇಳು ಆ ಅಷ್ಟರಲ್ಲಿಯೇ ನೀವು ನಮ್ಮ ಮಗನಾದಂತಹ ಮನ್ಮಥನಿಗೆ ದಿನ 8 ಸರಿಯಾದಂತಹ ಹುಡುಗಿಯನ್ನು ಹುಡುಕಿ ಮದುವೆ ವಿವಾಹವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ಇದು ನಿಮ್ಮ ಮಾತು ನಿಜವೋ? ಇದನ್ನು ಸಾಧಿಸುವುದಕ್ಕಾದ್ರೂ ಸಾಧ್ಯವೋ? ಯಾಕೆ ಹೇಳಿದೆ ಗೊತ್ತೇ? ಯಾಕೆ? ನಮ್ಮ ಮನ್ಮಥನಿಗೆ ಸರಿ ಸಾಟಿಯಾದಂತಹ ಆ ಹೆಣ್ಣು ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಲ್ಲವನ್ನು ತಿಳಿದು ಆ ಬಳಿಕ ಈತನಿಗೆ ವಿವಾಹ ಮಾಡಬೇಕು. ನೀವು ಹೇಳಿದ್ದು 8 ದಿವಸ. 8 ದಿನದೊಳಗೆ ಆ ಹುಡುಗಿಯನ್ನು ಹುಡುಕಿ ನಮ್ಮ ಮಗನಿಗೆ ಬಹಳ ವಿಜೃಂಭಣೆಯಿಂದ ವಿವಾಹವೇ ಆಗಬೇಕು. ಸರಿ, ಹೌದು, ಇಷ್ಟೆಲ್ಲ ಸಾಧ್ಯವೋ? ನೀವು ಹೇಳಿದ ಮಾತು ನುಸಿಯೋ ಅಲ್ಲ ನಿಜವೋ? ಖಂಡಿತವಾಗಿ ನಿಮ್ಮಿಂದ ಸಾಧ್ಯವೇ ಸ್ವಾಮಿ. ಮನೆಯೊಳಗಿರು ಪಂಚಶರನಿಗೆ ಯೋಗ್ಯವಾದ ಮನೆಯೊಳಗಿರು ಪಂಚಶರನಿಗೆ ಯೋಗ್ಯವಾದ ವರ ಕನ್ಯಾ ರತುನವೆಲ್ಲಿದ್ದರು ಕರೆದಿನ ಭರದಿ ಲಗ್ನವ ಮಾಡ್ಬೆನು ಭರದಿ ಲಗ್ನವ ಮಾಡ್ಬೆನು ದ್ವಿರದಗಾಮಿನಿ ರುಕ್ಮಿಣಿ ದೇವ, ಎಲ್ಲವನ್ನು ಅರಿತವಳು ನೀನು. ಈ ಮೊದಲೇ ನಿನ್ನಲ್ಲಿ ಹೇಳಿದೆ, ಕೃಷ್ಣನ ಚರಿತ್ರೆಯ ಬಗ್ಗೆ ಎಲ್ಲವನ್ನು ತಿಳಿದಂತಹ ನೀನು ಈ ರೀತಿ ಹೇಳಬಹುದೇ? ಬಹುಶಃ ನಿನಗೆ ಕಷ್ಟವಿರಬಹುದು, ಕೃಷ್ಣನಿಗೂ ಕಷ್ಟವೇ. ಯಾವ ನಮ್ಮ ಮಗನಾದಂತಹ ಪಂಚಸರಣಿ ಯೋಗ್ಯಳಾದಂತಹ ತರುಣಿಯನ್ನು ನಾನು ತಂದು ವೈಭವದಿಂದ ಮದುವೆ ಮಾಡಿಸ್ತೇನೆ, ಸುಳ್ಳಲ್ಲ. ಅದರ ಬಗ್ಗೆ ನಿನಗೆ ದುಗುಡವೂ ಬೇಡ. ಹೋಗಿ ಮನೆಯ ಒಳಗಿದ್ದುಕೋ, ಅದರ ಬಗ್ಗೆ ನಾನು ಚಿಂತಿಸ್ತೇನೆ. ಪದಮನ ಬನಗೆ ಮುಳಿದ ಮದುವೆಯ ಮಾಡದಿರೆ 16 ಸಾವಿರ ಸತಿಯರೊಡನೆ ನಿಮ್ಮ ಪದಮಗಲುವೆ ಎಂದನು. 16 ಸಾವಿರ ಸತಿಯರೊಡನೆ ನಿಮ್ಮ ಪದವ ನಗಲುವೆನೆಂದಳು, ಅಗಲುವೆ ಎಂದಳು. ರುಕ್ಮಿಣಿ ಬಂದು ಹೇಳಿದ ಕ್ಷಣದಲ್ಲಿ 8 ದಿನದೊಳಗೆ ಮಗನಿಗೆ ವಿವಾಹವನ್ನು ಮಾಡಿಸುತ್ತೇನೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ನಾನು ಹೇಳಿದ್ದಕ್ಕೆ ಮಾತಿಗೆ ಹೇಳಿದ್ದೋ ಯಾವುದು ನನಗೆ ತಿಳಿಯದು. ಆದರೂ ಒಂದು ಮಾತು, ಏನು? ನೀವು ಹೇಳಿದಂತಹ ಮಾತಿಗೆ ತಪ್ಪಿದರೆ ಒಂದು ಷರತ್ತಿದೆ ನನ್ನಲ್ಲಿ. ಯಾವುದು?
ಬೇರೇನೂ ಅಲ್ಲ. ಆ, ದಿನ 8ರ ಒಳಗಾಗಿ ಆ. ನನ್ನ ಮಗನಿಗೆ ಆ. ಮದುವೆ ಮಾಡಿಸದಿದ್ದರೆ ನಿಮ್ಮ ಮಡದಿಯರ 16,000 ಮಡದಿಯರ ಜೊತೆಯಲ್ಲಿ ಅವರನ್ನು ಸೇರಿಸಿಕೊಂಡು ನಿಮ್ಮನ್ನು ಬಿಟ್ಟು ನಾನು ಅಗಲ್ತೇನೆ. ನೀವು ಹೋಗಬೇಕಾದ ಅಗತ್ಯ ಧರಣಿ ಎಂದುದ ಕೇಳಿ ಗೋವಿಂದ ಹಾತಿಯೋಯ್ ಅರುಗಿದ ಅವಳೊಡನೆ ಪರದಿ ಲಗ್ನ ಮಾಡದಿರೆ ನಿಮ್ಮೆಲ್ಲ ರಸ್ತೆಯ ತೊರೆದಗಲುವೆ ಎಂದನು. ನಿಮ್ಮೆಲ್ಲ ರಸ್ತೆಯ ತೊರೆದು ಅಗಲುವೆ ಎಂದನು. ತರುಣಿಯೋ ದಿವಸ 8ರೊಳಗೆ ನನ್ನ ಮಗನಿಗೆ ಮದುವೆ ಮಾಡಿಸದೆ ಹೋದರೆ ನನ್ನನ್ನು ತೊರೆದು ನೀವೆಲ್ಲರೂ ತೆರಳುತ್ತೀರಿ. ಹೌದು ಸ್ವಾಮಿ. ರುಕ್ಮಿಣಿ, ಇದರ ಅಗತ್ಯವಿದೆಯೇನೇ ಇಲ್ಲ. ಯಾಕೆ ಗೊತ್ತೇ? ಅವಧಿ ಹೇಳಿದವ ನಾನು, ಮದುವೆ ಮಾಡಿಸ್ತೇನೆ ಎಂಬ ಹಾಗೆ ಮಾತು ಕೊಟ್ಟವನು ನಾನು. ಮತ್ತೆ ನೀವು ಅಗಲುವಂತಹ ಪ್ರಶ್ನೆಯೇ ಇಲ್ಲ. ನನ್ನ ಮಗನಿಗೆ ದಿವಸ 8ರೊಳಗೆ ಮದುವೆ ಮಾಡಿಸದೆ ಹೋದರೆ ನಿಮ್ಮನ್ನೆಲ್ಲ ತೊರೆದು ಈ ದ್ವಾರಕೆಯನ್ನು ಬಿಟ್ಟು ನಾನೇ ಹೊರಡುತ್ತೇನೆ. ಹೌದೇ? ಈಗ ಧೈರ್ಯ ಆಯ್ತಲ್ಲ? ಖಂಡಿತ. ಒಳಗಿದ್ದು ಧರಣಿ ಬಗೆಳೈ ಹರಿ ಪರಿಯಲಿ ಹರದಿಂಗರುಡನಲ್ಲಿ ಹರುಷದಿ ಕುಳಿತ ಚಳ ನಡೆದನು. ಹರುಷದಿ ಕುಳಿತ ಚಳ ನಡೆದನು ಮೃದುಲ ಶೌರ್ಯದಲ್ಲಿ. ಧರಣಿ ಬಗೆಳೈ ಹರಿ ಪರಿಯಲಿ ಗರುಡನಲ್ಲಿ ರುಕ್ಮಿಣಿಗೆ ಧೈರ್ಯದ ನುಡಿಯನ್ನು ಹೇಳಿದೆ. ದ್ವಾರಕೆಯಲ್ಲಿ ಇರುವುದು ಉಚಿತವಲ್ಲ. ದಿವಸ 8 ಅದರೊಳಗೆ ಉತ್ತಮವಾದಂತಹ ವಧು ಎಲ್ಲಿದ್ದಾಳೆ ಎಂಬುದನ್ನು ಹುಡುಕಬೇಕಾದಂತಹ ಹೊಣೆಗಾರಿಕೆ ನನಗಿದೆ. ಆದುದರಿಂದ ಧರಣಿ ಪರ ಬಳಿಗೆಲ್ಲ ತೆರಳಿ ತರುಣಿಯನ್ನು ಅರಸಬೇಕಾದಂತಹ ಕರ್ತವ್ಯ ನನ್ನದು. ಗರುಡನನ್ನು ಕರೆದೆ ಗರುಡ ವಾಹನನಾಗಿ ಹೊರಟು ಬಿಡುತ್ತೇನೆ. ಬಂದನು ನಾನಾ ದೇಶದ ರಾಜರ ಮಂದಿರವನ್ನು ಕಳೆದು ಒಂದದೆ ಕಾರ್ಯವು ಮುಂದಕ್ಕೆ ಬರುತ್ತಿರೆ. ಒಂದದೆ ಕಾರ್ಯವು ಮುಂದಕ್ಕೆ ಬರುತ್ತಿರೆ. ಮುಂದಕ್ಕೆ ಬರುತ್ತಿದೆ ಸಂದು ದಿನವಾರು. ಬಂದನು ನಾನಾ ದೇಶದ ರಾಜರ ಮಂದಿರವನ್ನು ಕಳೆದು ಒಂದದೆ ಕಾರ್ಯವು ಮುಂದಕ್ಕೆ ಬರುತ್ತಿದೆ. ಸಂದುದು ದಿನ 6 ಸಂದುದು ದಿನ 6 ಸಂದುದು ಹೊರಟೆ ಎಲ್ಲ ಧರಣಿಪರ ಮಂದಿರಗಳನ್ನು ಪ್ರವೇಶ ಮಾಡಿದೆ. ಮನ್ಮಥನಿಗೆ ಒಪ್ಪುವಂತಹ ನಾರಿಮಣಿಯಲ್ಲಿದ್ದಾಳೆ ಎಂಬ ಹಾಗೆ ಹುಡುಕಿದೆ. ಯೋಗ್ಯತಾವಂತ ತರುಣಿ ಗೋಚರವಾದದ್ದೇ ಇಲ್ಲ. ದಿವಸ ಎಷ್ಟು ಕಳೆದದ್ದು? 6 ದಿವಸ ಕಳೆದು ಹೋಯಿತು. 8ರೊಳಗೆ ಕರ್ತವ್ಯವನ್ನು ಪೂರ್ಣಗೊಳಿಸಲೇಬೇಕು. ಇಲ್ಲವಾದರೆ ಮಾತಿಗೆ ವಿಘ್ನವಾಗ್ತದೆ. ಏನು ಮಾಡೋಣ? ಹರವರ ಪಟ್ಟಣದ ರುಕ್ಮಿಣಿಯೊಳಗೆ ಬರಿದೆ ಪಂತವ ಎಸಗಿದೇನೋ. ಸ್ಮರಗೆ ವಿವಾಹವ ವಿರಚಿಸಲಾರದಿ ಈ ಪರಿಯಿಂದ ತೊಳಗುವುದ್ಯಾಕೆ ಹರಭರ ಹರನೇ. ದಿವಸ 6 ಕಳೆದು
ಯಾಕಾಗಿ ರುಕ್ಮಿಣಿಗೆ ನಾನು ಮಾತನ್ನು ಕೊಟ್ಟೆನೋ ಏನು, ಮಾತು ಕೊಟ್ಟು ನಾನೀಗ ಕೆಟ್ಟು ಹೋದೆ. ಮನ್ಮಥನಿಗೆ ಒಪ್ಪುವಂತಹ ನಾರಿ ರತ್ನ ಎಲ್ಲಿಯೂ ಗೋಚರವಾಗುವುದಿಲ್ಲ. ಏನು ಮಾಡೋಣ, ಏನು ಮಾಡೋಣ? ಅಳಲಿದೆ, ದಣಿದೆ, ಆಯಾಸಗೊಂಡೆ, ಎಲ್ಲ ಕಡೆ ಸುತ್ತಾಡಿದೆ ಗರುಡನನ್ನು ಏರಿ. ಅಯ್ಯೋ ವಿಧಿಯೇ, ಏನು ಮಾಡೋಣ, ಏನು ಮಾಡೋಣ? ಸಿರೆಯ ಕ್ಷಯವಿದ್ದು ಸಲಹಿದೆ ನಿನ್ನೆಮ್ಮ ಮಾರನ ಲಗ್ನಕ್ಕೆನ್ನಿಂದ ತೀರದೆ ತೊಳಲಿದೆ ಎಂದಾಗೆ ಬರಲೆಂದು ವಾರಿಜಾಚಿಯ ಸ್ಮರಿಸಿದನು. ಸೀರೆಗ ಕ್ಷಯವಿದ್ದು ಸಲಹಿದೆ ಹಿಂದೆಮ್ಮ ಮಾರನ ಲಗ್ನಕ್ಕೆನ್ನಿಂದ ತೀರದೆ ತೊಳಲಿದೆ ಎಂದಾಗೆ ಬರಲೆಂದು ವಾರಿಜಾಚಿಯ ಸ್ಮರಿಸಿದನು. ಪಕ್ಕನೆ ಜ್ಞಾನೋದಯದಂತೆ ಆ ನೆನಪು ನನ್ನ ಚಿತ್ತಕ್ಕೆ ವೇದ್ಯವಾಯಿತು. ಸರಿ, ಮಧ್ಯರಾತ್ರಿಯ ಕಾಲ. ಯೋಚಿಸುತ್ತಾ ಯೋಚಿಸುತ್ತಾ ಈ ಹಿಂದೆ ಕೃಷ್ಣ ನೀನಲ್ಲದೆ ಅನ್ಯರು ನನ್ನನ್ನು ರಕ್ಷಿಸುವವರಿಲ್ಲ, ಹಸ್ತಿನಾಪುರದ ತುಂಬಿರುವ ಸಭೆಯಲ್ಲಿ ನನ್ನ ಮಾನವನ್ನು ಪ್ರಾಣವನ್ನು ರಕ್ಷಿಸು ಎಂಬ ಹಾಗೆ ಕಾಡಿದವಳು, ಬೇಡಿದವಳು ನನ್ನ ಅನುಜೆಯಾದಂತಹ ಕೃಷ್ಣೆ, ಅರ್ಥಾತ್ ದ್ರೌಪದಿ. ಸೀರೆಗೆ ಅಕ್ಷಯವನ್ನು ನೀಡಿ ಆಕೆಯ ಮಾನವನ್ನು ಆ ದಿನ ನಾನು ರಕ್ಷಿಸಿದ್ದೆ. ಇಂದು ಈ ಅಣ್ಣನ ಮಾನ ಹೋಗುವಂತಹ ಕಾಲಕ್ಕೆ ಆಕೆ ಸಹಾಯ ಮಾಡಲಾರಳೆ? ಖಂಡಿತವಾಗಿಯೂ ಸಹಾಯ ಮಾಡುತ್ತಾಳೆ. ಆದರೂ ಮಧ್ಯರಾತ್ರಿಯ ಕಾಲ, ಬೇರೆ ನಿರ್ವಾಹ ಇಲ್ಲ, ಸಮಯ ಕಳೆದು ಹೋಗುತ್ತಾ ಇದೆ. ಇನ್ನೇನು ಪಶ್ಚಿಮಾಂಬುದಿಯಲ್ಲಿ ಅಸ್ತಮಿಸಿದಂತಹ ಭಾಸ್ಕರ ಕ್ಷಣದಲ್ಲಿ ಉದಯಾದ್ರಿಯಿಂದ ಎದ್ದು ಬರುವಂತಹ ಕಾಲ ಸನ್ನಿಹಿತವಾಗುತ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಇದಕ್ಕೊಂದು ನಿರ್ಣಯವಾಗಲೇಬೇಕು. ಸರಿ, ತಂಗಿ ದ್ರೌಪದಿ ಕೋಮಲಾಗಿಯೇ ಮಂಗಳಾತ್ಮಕಿ ಮಧುರ ಭಾಷಿಣಿಯೇ ಮಂಗಳಾತ್ಮಕಿ ಮಧುರ ಭಾಷಿಣಿಯೇ ಹಿಂಗದೆನ್ನಯ ಮಾನವನು ನೀ ಕಾಯಬೇಕೆಂದು ಹಿಂಗದೆನ್ನಯ ಮಾನವನು ನೀ ಕಾಯಬೇಕೆಂದು ತಂಗಿ ದ್ರೌಪದಿ ಕೋಮಲಾಗಿ ತಂಗಿ ತಂಗಿ ದ್ರೌಪದಿ, ಮಂಗಳಕರವಾದಂತಹ ಆನನ ನಿನ್ನದು. ಈ ಕಾಲದಲ್ಲಿ ನಿನ್ನ ಅಣ್ಣನಿಗೆ ಕಷ್ಟ ಪ್ರಾಪ್ತವಾಗಿದೆ. ಈ ಕಾಲಕ್ಕೆ ಅಣ್ಣನಿಗೆ ನೀನೇ ಸಹಾಯವನ್ನ ನೀಡಿ ಅಣ್ಣನ ಮಾನವನ್ನ ಮಾತನ್ನ ಉಳಿಸಿಕೊಡಬೇಕಾದಂತಹ ಹೊಣೆಗಾರಿಕೆ ನಿನಗಿದೆ. ಈ ಮಧ್ಯರಾತ್ರಿಯ ಕಾಲದಲ್ಲಿ ನಿನ್ನನ್ನು ಸ್ಮರಿಸ್ತಾ ಇದ್ದೇನೆ, ಸಹಾಯವನ್ನ ನೀಡು. ಬಾ ಬಾ ಬಾ. ಇತಗದಪುರದೊಳಗೆ ದ್ರೌಪದಿ ಅತ್ತಿಯಲ್ಲಿ ಸರಿರಾತ್ರಿಯೊಳಗೆ
ಎಚ್ಚೆತ್ತು ಸಜ್ಜಾಗೃಹದಿಂದಲೇ ಎಚ್ಚೆತ್ತು ಸಜ್ಜಾಗೃಹದೊಳಿರಲು ಹೊತ್ತಿನಲ್ಲಿ ದ್ರೌಪದಿಯು ಎಂತಹ ಪರಮಾಶ್ಚರ್ಯವನ್ನು ನಾನು ಕಾಣುತ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಮಧ್ಯರಾತ್ರಿಯ ಹೊತ್ತಾಗಿದೆ, ಎಚ್ಚೆತ್ತಿದ್ದೇನೆ, ಕನಸು ಕಾಣುತ್ತಾ ಇದ್ದೇನೆ ಎಂಬುದಾಗಿ ನನಗೆ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಯಾಕಾಗಿ ನನಗೆ ಹೆಚ್ಚಾಯಿತು? ಅಲ್ಲ, ಇದು ಕನಸೇ ನನಸೇ ಎಂಬುದಾಗಿ ನನಗೆ ಗೋಚರಿಸ್ತಾ ಉಂಟು. ಹಾಗಾದ್ರೆ ಇದು ಯಾಕಾಗಿ ನನಗೆ ಎಚ್ಚರವಾಯಿತು ಎಂಬುದಾಗಿ ತಿಳಿಯುವುದಿಲ್ಲ. ಆದ್ರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ನೋಡುವಾಗ ಅಣ್ಣನೆಂಬುದ ತಿಳಿದು ಮತ್ತ ಬಣ್ಣಿಸುತ್ತ ಮಾದಿ ನೀವು ಬಾರದಲ್ಲಿ ಅಣ್ಣನೆಂಬುದ ತಿಳಿದು ಮತ್ತ ಬಣ್ಣಿಸುತ್ತ ಮಾದಿಲಿಯು ಮನದಲ್ಲಿ ಮಿಣ್ಣನಾಲೋಚನೆಯ ಅಣ್ಣನೆಂಬುದ ತಿಳಿದು ಇದು ಕನಸಲ್ಲ ನನಸು ಎಂಬುದಾಗಿ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಉಂಟು. ಯಾಕಾಗಿ ನನಗೆ ನೆರವಾಯಿತು ಈ ಮಧ್ಯರಾತ್ರಿಯಲ್ಲಿ ಹೊತ್ತಾದ ನೋಡುವಾಗ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ನನ್ನ ಅಣ್ಣ ಆ ಕೃಷ್ಣ ನನ್ನನ್ನು ನೆನವರಿಸಿದ್ದಾನೆ. ದ್ರೌಪದಿ ಬಾ ಇದ್ದ ಕಡೆ ಬಾ ಎಂಬುದಾಗಿ. ಹಾಗಾದ್ರೆ ನನ್ನ ಯಾಕಾಗಿ ಕರೆದಿದ್ದಾನೆ ಈ ಹೊತ್ತಿಗೆ ಎಂಬುದಾಗಿ ನಾನು ಯೋಚನೆ ಮಾಡುತ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮಧ್ಯರಾತ್ರಿಯಲ್ಲಿ ಹೊತ್ತಲ್ಲಿ ಅವನು ಕರೆದದ್ದು ಯಾಕಾಗಿ? ಅವನಿಗಿಂತಹ ಕಷ್ಟ ಬಂತು ಈ ಸಂದರ್ಭದಲ್ಲಿ. ಇಡೀ ಲೋಕದ ಜಗತ್ತೇ ಅವನನ್ನು ಕೊಂಡಾಡುವವರು ದೇವರು ಎಂಬುದಾಗಿ. ಆದ್ರೆ ಇಂದು ಅವನಿಗೆ ಕಷ್ಟ ಬಂತೆ, ಯಾಕಾಗಿ ನನ್ನನ್ನು ನೆನವರಿಸಿದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ಹಾಗೆ ಅಂತ ನಾನಿರುವುದಿಲ್ಲ ಅಂತಃಪುರದಲ್ಲವಲ್ವಿ, ಹಾಗೆ ಅಂತ ನಾನು ಹೋಗ್ಲಿಕ್ಕೆ ಆಗ್ತದೋ? ಅದು ಆಗುವುದಿಲ್ಲ. ಯಾಕೆ ಗೊತ್ತೇ? ಪಾರ್ಥಮಿತ್ರಾಸಕ್ತನಾಗಿಯ ರಾತ್ರಿಯೊಳಗ ಎಬ್ಬಿಸಲು ಪಾರ್ಥಮಿತ್ರಾಸಕ್ತನಾಗಿಯ ರಾತ್ರಿಯೊಳಗ ಎಬ್ಬಿಸಲು ಫಲಧೂರ್ತೆಯನ್ನದೆ ಬಿಡನು ಕೋಪೋದ್ರಿಕ್ತನಾಗಿ, ಫಲಧೂರ್ತೆ ಎನ್ನದೆ ಬಿಡನು ಕೋಪೋದ್ರಿಕ್ತನಾಗಿ. ಪಾರ್ಥಮಿತ್ರಾಸಕ್ತನಾಗಿಯವ ರಾತ್ರಿಯೊಳು ಹಾಗೆ ಅಂತ ಎಂದು ನಾನು ಸೀತೆ ಮುಂದೆ ಹೊರದು ಹೋಗುವುದೇ ಅಣ್ಣನು ನೆರವೇರಿಸಿದೆ ಎಂಬುದಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇದು ಆಸ್ಥಾನವಾಗಿದೆ, ಅಂತಃಪುರವಾಗಿದೆ. ಇದು ನನ್ನವರು ಇದ್ದಾರೆ, ಇಲ್ಲಿ ನನ್ನ ಜೊತೆ ಮಲಗಿಕೊಂಡಿದ್ದಾರೆ, ನಿದ್ರಾವಸ್ಥೆಯಲ್ಲಿದ್ದಾರೆ. ಹಾಗೆಂತ ನಾನು ಎದ್ದು ಸೀತೆ ಹೋಗುವುದಕ್ಕೆ ಆಗ್ತದೆ? ಅದೂ ಆಗುವುದಿಲ್ಲ. ಹಾಗೆ ಅಂತ ಒಂದು ವೇಳೆ ನಾನು ಹೋದರಂತ ಆದ್ರೆ, ಅಲ್ಲ ಅವರನ್ನು ಎಬ್ಬಿಸಿದೆ ಅಂತ ಆದ್ರೆ ಅವರು ಏನು ಹೇಳಿ ಧೂರ್ತೆ ಎಂದು ನನ್ನನ್ನು ಹೀಯಾಳಿಸುವುದಕ್ಕೆ ಸಾಧ್ಯ. ಹಾಗಾಗಿ ಅವರನ್ನು ಎಬ್ಬಿಸುವುದಾದ್ರೂ ಹೇಗೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದಾನೆ. ಆದ್ರೆ ನಾನು ಎಬ್ಬಿಸಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಅಂತ ನನ್ನ ಅಣ್ಣ ನನ್ನನ್ನು ನೆರವೇರಿಸ್ತಾ ಇದ್ದಾನೆ. ಹಾಗಾದ್ರೆ ಒಂದು ಕಡೆ ನಮ್ಮವರಿದ್ದಾರೆ, ಒಂದು ಕಡೆ ಕೃಷ್ಣನಿದ್ದಾನೆ. ಹಾಗಾದ್ರೆ ನಾನು ಅತ್ತವಾ ಎಂಬುದಾಗಿ ಅಲೆದಾಡುತ್ತಾ ಇದ್ದೇನೆ. ಹಾಗೆ ಅಂತ ಹೇಳಿ ನಾನು ಇಲ್ಲಿ ಸುಮ್ಮನಿರುವುದು ಸರಿಯಲ್ಲ, ಇವರನ್ನು ಎಬ್ಬಿಸುವುದು ನಾನು ಕರ್ತವ್ಯವಲ್ಲ, ಮಧ್ಯರಾತ್ರಿಯಲ್ಲಿ ಹೊತ್ತು ನಾನು ಕರೆಯುವುದೂ ಸರಿಯಲ್ಲ. ಹಾಗೆ ಅಂತ ಅಣ್ಣನ ಮಾತನ್ನು ನಾನು ನೆರವೇರಿಸಬೇಕಾದ ಈ ಕರ್ತವ್ಯವಾಗಿದೆ. ಯಾಕಂತ ಗೊತ್ತಾ, ನನ್ನ ಅಣ್ಣ ಇವತ್ತಲ್ಲ, ಹಿಂದೆ ಅಲ್ಲ, ಮುಂದೆ ಅಲ್ಲ, ಅನೇಕ ಕಷ್ಟಗಳಿಗೆ ಹೊಣೆಗಾರಿಕನಾಗಿದ್ದಾರೆ ಆ ದೇವನು. ಅಂತವನಿಗೆ ಇಂದು ಕಷ್ಟ ಬಂತಾದ್ರೆ ಅದನ್ನು ನೆರವೇರಿಸಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯವಾಗಿದೆ.
ಹಾಗಾಗಿ ನಾನು ಹೋಗುವುದೇ ಇವರಲ್ಲಿ ಹೇಳದೆ ಹೋಗುತ್ತೇನೆ. ಹಾಗೆ ಅಂತ ಹೋಗುವುದಕ್ಕೆ ಹೀಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಎಷ್ಟಾದ್ರೂ ನಾನು ಪತಿಯಲ್ಲವೇ. ಹಾಗಾಗಿ ಅವರ ಕಾಲನ್ನು ಮುಂದುವರಿ. ಅಣ್ಣ ಅಣ್ಣ ಕೃಷ್ಣ. ಅಡಿಗರಾಗಿದ ಭವಯ ಮಸ್ತಕವನ್ನು ಹಿಡಿದೆತ್ತಿ ಮಾಧವನು ತಂಗಿ ಅಡಿಗರಗಿದ ಸಹ ಭವ್ಯ ಮಸ್ತಕವನ್ನು ಪಿಡಿದೆತ್ತಿ ಮಾಧವನು ಪಿಡಿದೆತ್ತಿ ಮಾಧವನು ಕಡುಗರುಣಗಳು ಪಚರಿಸುತ್ತ ತೋಷವೇ ಕಡುಗರುಣಗಳು ಪಚರಿಸುತ್ತ ತೋಷರಿ ನುಡಿಸಿದನ ದ್ರೌಪದಿಯದು ಅಡಿಗರಗಿದ ಸಹ ಭವಯ ಮಸ್ತಕವನ್ನು ಹಿಡಿದೆತ್ತಿ ಮಾಧವನು ತಂಗಿ ತಂಗಿ ದ್ರೌಪದಿ, ಅಡಿಗೆರಗಿದಂತಹ ನಿನ್ನ ಮಸ್ತಕಕ್ಕೆ ಕರವನ್ನಿರಿಸಿ ಅನುಗ್ರಹಿಸಿದ್ದೇನೆ. ಇದೋ ನವ ತೋಳುಗಳನ್ನು ಹಿಡಿದು ನಿನ್ನನ್ನು ಎಬ್ಬಿಸಿದ್ದೇನೆ. ನಿನ್ನನ್ನು ನೋಡಿದಾಗ ಸಂತಸ ಭರಿತನಾಗಿ ನುಡಿಯುವುದಕ್ಕೆ ನನ್ನ ನಾಲಿಗೆ ತಡವರಿಸ್ತಾ ಇದೆ. ರಾತ್ರಿಯ ಕಾಲ ನಿನ್ನನ್ನು ಬೇಕಾದ ರೀತಿಯಲ್ಲಿ ಉಪಚರಿಸುವುದಕ್ಕೆ ಇದು ಕಾಲವೂ ಅಲ್ಲ, ಅಂತಹ ಸಂದರ್ಭವೂ ಅಲ್ಲ. ಆದರೂ ಮನಸ್ಸಿಗೆ ಹಿತ ಮಿತ ಆಗುವ ರೀತಿಯಲ್ಲಿ ನಿನ್ನನ್ನು ನಾನು ಉಪಚರಿಸಿದೆ. ಬಂದೆಯ, ಹೌದು ಬಂದೆಯ ಎಂಬ ಹಾಗೆ ಇದು ಸಂತಸ ಭರಿತನಾಗಿ ನುಡಿಯುತ್ತಾ ಇದ್ದೇನೆ. ಆನಂದಿತನಾದೆ ಬಂದೆಯ ಬಂದೆಯ ತಂಗಿ ನಿನ್ನಯ ಪುರುಷರು ಸುಖದಿಂದ ಇರುವರೇ ಬಂದೆಯ ತಂಗಿ ನಿನ್ನಯ ಪುರುಷರು ಸುಖದಿಂದಿರುವರೆ ಮಂದಿರದಲ್ಲಿ ಚಂದ್ರದಿಂದಿಲ್ಲಿಗೈ ತಂದುದು ಲೇಸಾಯ್ತು ಚಂದ್ರದಿಂದಿಲ್ಲಿಗೈ ತಂದುದು ಲೇಸಾಯ್ತು ಎಂದು ಶ್ರೀಹರಿಯು ಹೇಳಿದರು. ತಂಗಿ ತಂಗಿಯು ಬಂದೆಯ ಎಂಬ ಹಾಗೆ ಹಲವಾರು ಬಾರಿ ನಿನ್ನಲ್ಲಿ ನಾನು ಕೇಳಿದೆ. ಏನು ದೇವ,
ನಿನಗೆ ಆಶ್ಚರ್ಯವಾಗಬಹುದು, ಹಾ ಅಣ್ಣ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ ಎಂಬ ಹಾಗೆ. ಹೌದು. ಸಂತಸದ ವಾಕ್ಯಗಳಿವೆ. ಯಾವಾಗ ಮಾಧವನಿಗೆ ಕಷ್ಟ ಬರುವುದು ಉಂಟ. ಆದರೆ ಏನು ಮಾಡೋಣ, ಹಾ ಈ ಕಾಲಕ್ಕೆ ಕರೆದಾಕ್ಷಣ ಬಂದೆ, ಹಾ ನೀನು ಅದ ಕಮಲದಲ್ಲಿ ವಂದಿಸಿದೆ. ನೀನು ಕರೆದಾಕ್ಷಣ ನಾನು ಬಂದಿದ್ದೇನೆ. ಹೌದು, ನಾನು ಬಂದಿದ್ದೇನೆ ಅಲ್ವೇ. ಹಾಗೆಯೇ ಹಾ ನಿನ್ನ ಮಂದಿರದ ಒಳಗೆ ಸುಖವಾಗಿ ಹಾ ಆ ನಿದ್ರಾದೇವಿಗೆ ಶರಣಾಗತಳಾದವಳು ಹಾ ಮಧ್ಯ ಪಥದಿಂದ ಬಂದೆ. ನಿನ್ನ ಮಂದಿರದಲ್ಲಿ ಹಾ ನಿನ್ನ ಕೈ ಹಿಡಿದಂತಹ 5 ಪತಿಗಳು ಕ್ಷೇಮಿಗಳೇ, ಹಾಗೂ ಅಲ್ಲಿರುವಂತಹ ಸಕಲ ಪರಿವಾರಗಳೆಲ್ಲರೂ ಸುಕ್ಷೇಮಿಗಳಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆಯೇ? ಎಲ್ಲವನ್ನೂ ತಿಳಿಸುವೆ. ಇದು ನಿನ್ನ ಪ್ರಶ್ನೆ. ಈಗ ಅಣ್ಣ ಮುರಮುಧನನೇ ಲಾಲಿಸರವರವರ ಕ್ಷೇಮಿಗಳ ಅರಿಕೆ ಮಾಡುವೆ ನಿನ್ನೋಳೊಂದು ಅಣ್ಣ. ಮುರಮತನೆ ಲಾಲಿ ಅವರೆಲ್ಲ ಕ್ಷೇಮಿಗಳು ಅವರೆಲ್ಲರೂ ಕ್ಷೇಮ. ಅರಿಕೆ ಮಾಡುವೆ ನಿನ್ನೋಳೊಂದು ಇರುಳಿನೋಳೆಂದನು ಸ್ಮರಿಸುವುದೇಕೆಂದು ಇರುಳಿನೋಳ್ ಎಂದನು ಸ್ಮರಿಸಿದುದೇಕೆಂದು ಚರಣಕ್ಕೆ ರಗಲು ಸುರಿದನು ಅಣ್ಣ. ಅಣ್ಣ ಎಂತಹ ಮಾತನ್ನು ಆಡುತ್ತಾ ಇದ್ದೀ ಸಂದರ್ಭದಲ್ಲಿ. ಮಧ್ಯರಾತ್ರಿಯ ಹೊತ್ತಲ್ಲಿ ಬಂದು ನೀನು ಕೇಳುವಂತಹ ಪ್ರಶ್ನೆ ಆಶ್ಚರ್ಯ. ಈ ಹೊತ್ತಲ್ಲಿ ಕೇಳುವುದು ನಿನ್ನ ಗಂಡಂದಿರು ಹೇಗಿದ್ದಾರೆ, ಕ್ಷೇಮವಾಗಿದ್ದಾರೆ ಎಂಬುದಾಗಿ ಕೇಳುವಂತಹ ಪ್ರಶ್ನೆ. ಕೇಳಬೇಕಾದಂತಹ ಹೊಣೆಗಾರಿಕೆ ನನಗಿದೆಯಲ್ಲ. ನಿನಗೆ ಉಂಟು, ಆದ್ರೆ ಈ ಸಂದರ್ಭದಲ್ಲಿ ಕೇಳಬೇಕಲ್ವೇ? ಅದುವೇ ವಿಶೇಷ ಕೇಳುವುದು ನಾನು. ಅಷ್ಟು ಮಾತ್ರವಲ್ಲ, ಮಕ್ಕಳೆಲ್ಲರೂ ಹೇಗಿದ್ದಾರೆ ಎಂಬುದಾಗಿ ಕೇಳುತ್ತಾ ಇದ್ದೀನಿ. ಎಲ್ಲರೂ ಕ್ಷೇಮವಾಗಿದ್ದಾರೆ ಅಣ್ಣಯ್ಯ. ಹಾಗಾದ್ರೆ ನಾನು ಈಗ ಒಂದು ಮಾತು ಕೇಳುತ್ತಾ ಇದ್ದೇನೆ. ಮಧ್ಯರಾತ್ರಿಯ ಹೊತ್ತು ನನಗೆ ಕನಸು ಬಿದ್ದದ್ದು ಏನು ಅಂತ ಗೊತ್ತಾಗಿಲ್ಲ, ನಿನ್ನ ನೆರವರಿಕೆ ಮಾಡಿದ್ದು ಅಂತ ಗೊತ್ತಾಯಿತು. ಹಾಗಾಗಿ ಆ ಮಧ್ಯರಾತ್ರಿಯ ಹೊತ್ತಲ್ಲಿ ನಾನು ಓಡೋಡಿಕೊಂಡು ಬಂದಿದ್ದೇನೆ ಇಲ್ಲಿ. ಅವರನ್ನು ಬಿಟ್ಟು ಬಂದದ್ದು, ಅವರನ್ನು ಎಬ್ಬಿಸಿಯೂ ಬರಲಿಲ್ಲ, ಅವರಿಗೆ ಗೊತ್ತೇ ಇಲ್ಲ. ಆದ್ರೆ ಬಂದಿದ್ದೇನೆ. ಯಾಕೆ ಅಂತ ಕೇಳಬಹುದೇ? ಕಾರಣ ತಂಗಿ ಕೇಳಂಡಲಯ ಬಿರದಿ ವೈಭವ ಅಂಗಜನಿಗೆ ಮಾಡ್ತೀನಿಂದು ಅಂಗನೆ ರುಕ್ಮಿಣಿಯರೊಡನೆ ಬೇಡಲು ಮತ್ತ ತುಂಗಸ್ತನೆಯು ಬೇಡಳಗೆ ತಂಗಿ ಕೇಳಿಂಡನೆ ದಿನವೇ ತಂಗಿ, ದ್ವಾರಕೆಯಲ್ಲಿ ನಡೆದಂತಹ ಒಂದು ಪ್ರಕರಣ. ದ್ವಾರಕೆಯಲ್ಲಿ ಪ್ರಕರಣ ಹಾ, ಏನು ಅಂತ ಬೇಡವೆ? ತುಂಬಿರುವಂತಹ ಸಭೆ, ಹಾ ಮಾಲಿನಿ ರುಕ್ಮಿಣಿಯ ಆಗಮನ, ಹಾ ಮಗನಿಗೆ ಪ್ರಾಯ ಬಂದಿದೆ, ಹಾ ಮದುವೆ ಮಾಡಿಸುವ ಯೋಚನೆ ನಿಮಗಿಲ್ವೇ? ಯಾರು ಕೇಳಿದ್ದು? ರುಕ್ಮಿಣಿ. ಕೇಳಲೇಬೇಕು ಅವಳು. ಹಾ, ಪ್ರಾಯ ಬರುವಾಗ ಮದುವೆ ಮಾಡಬೇಕಾದದ್ದು ಅಪ್ಪ ಅಮ್ಮನ ಕರ್ತವ್ಯವಾಗಿ. ಹೌದು. ಅದೇನು ವಿಶೇಷವೇನು ಅಂತ ಬೇಡವೆ? ಹೇಳಿದೆ. ಹಾ ಚಿಂತಿಸಬೇಡ, ದಿವಸ 8ರೊಳಗೆ ಹಾ ನಮ್ಮ ಮಗನಿಗೆ ನಾನು ಮದುವೆ ಮಾಡಿಸ್ತೇನೆ. ಈಗ 8 ದಿನದ ಒಳಗೆ ಮದುವೆ ಮಾಡಿಸ್ತೇನೆ ಅಂತ ನೀನು ಹೇಳಿದ್ದಲ್ಲ? ನಾನು ಹೇಳಿದೆ. ನೀನು 8 ದಿನ ಬೇಕಾ ನಿನಗೆ? ನಿನಗೆ 1 ದಿನ ಬೇಡ, ಅರ ಕ್ಷಣ ಸಾಕು ಮದುವೆ ಮಾಡ್ಲಿಕ್ಕೆ. ಮತ್ತೆಂತದ್ದು ನಿನಗೆ? ಜ್ಞಾನಿಗಳೆಲ್ಲ ಹೇಳೋದಿದೆ, ಹಾ ಕೃಷ್ಣ
ಕೃಷ್ಣ, ನೀನು ಮನಸ್ಸಿಜ ಪಿತ. ಹ, ಯಾರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಹ, ತಿಳಿಯುವಂತಹ ಚೈತನ್ಯ ಸ್ವರೂಪಿ ನೀನು. ಹ. ಈರೇಳು ಲೋಕದಲ್ಲಿ ಏನು ನಡೆಯಬೇಕೋ ಹ್ಮ್, ಅದೆಲ್ಲವನ್ನು ತಿಳಿಯುವಂತಹ ಸಾಮರ್ಥ್ಯವುಳ್ಳವ ನೀನು. ಆದರೆ ಹ, ರುಕ್ಮಿಣಿಗೆ ಕೊಟ್ಟಂತಹ ವಚನದಿಂದ ಹ. ಅದೆಲ್ಲವೂ ತಪ್ಪಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಮದುವೆ ಆಗುದಿಲ್ವಾ ಇದು? ಮದುವೆ ಆಗೋ ವಿಚಾರ ಅಲ್ಲ, ಮತ್ತೆಂತದ್ದು? ಅವಳು ಹೇಳಿದ್ದಿಷ್ಟೇ. ಏನು? ದಿವಸ 8ರೊಳಗೆ ಮಗನಿಗೆ ಮದುವೆ ಮಾಡಿಸದೆ ಹೋದರೆ, ಮಾಡಿಸಿದ್ರೆ ಆಯ್ತಲ್ವಾ? ಮದುವೆ ಮಾಡಿಸದೆ ಹೋದರೆ ನಿಮ್ಮನ್ನು ತೊರೆದು ಹ. ಅಂತಃಪುರ ಬರಿದಾಗುತ್ತದೆ. ನಿಮ್ಮನ್ನು ಎಲ್ಲ ನನ್ನನ್ನು ಬಿಟ್ಟು ಹೋಗು. ಎಲ್ಲರೂ ನೀವು ಒಬ್ಬನೇ? ಒಬ್ಬನೇ. ನಿನಗೆ ಗತಿ ಇಲ್ಲ ಮತ್ತೆ? ಕೃಷ್ಣನಿಗೆ ಗತಿಯುಂಟೋ ಮತಿಯುಂಟೋ ಅದೆಲ್ಲ ಆಮೇಲಿನ ವಿಚಾರ. ಹ, ಆದರೆ ಅವಳಿಗೆ ನಾನು ಹೇಳಿದೆ, ನೀನು ಹೋಗಬೇಕಾದ ಅಗತ್ಯ ಇಲ್ಲ. ರುಕ್ಮಿಣಿ ನೀನು ಹೋಗಬೇಡ. ಬೇಡ, ಹ, ನಾನೇ ಹೋಗ್ತೇನೆ. ನೀನೆಲ್ಲಿಗೆ ಹೋಗುದು? ದಿವಸ 8ರೊಳಗೆ ಮಗನಿಗೆ ಪಾಣಿಗ್ರಹಣ ಮಾಡಿಸದೆ ಹೋದರೆ ಹ. ನಿಮ್ಮನ್ನು ತೊರೆದು ದ್ವಾರಕೆಯನ್ನು ತ್ಯಜಿಸಿ ನಾನು ಹೊರಟು ಹೋಗುತ್ತೇನೆ. 16,008 ಮಂದಿಯನ್ನು ತೊರೆದು ನೀನು ಹೋಗುದು ಅಂತ? ನಾನು ಹೋಗು ನಿನಗೆ ಸಾಧ್ಯ ಉಂಟ? ಹೇಳಿದೆ. ಹ, ಆದರೆ ಹ. ಈಗ ಆ ಮಾತು ಸತ್ಯ ಆಗುವಂತಹ ಕಾಲ ಬಂತು. ಏನು ಈಗ? ಯಾವಾಗ ಮದುವೆ ಬಂತು? ಯಾವಾಗ? ದಿವಸ 6 ಕಳೆದು ಹೋಯಿತು. 6 7 ಆಯ್ತಾ? ನಾಳೆ ಸೂರ್ಯೋದಯ ಆದರೆ 7 ಆಯ್ತು. 7 ಆಯ್ತು. ಈಗ 8ರೊಳಗೆ ಮದುವೆ ಮದುವೆ ಮಾಡಿಸ್ಬೇಕು. ಹ, ಮದುವೆ ಮಾಡಿಸದೆ ಈಗ ಹೋದರೆ ಇರುವುದು ಒಂದು ರಾತ್ರಿ ಮಾತ್ರ. 2 ರಾತ್ರಿ. ಹ, ಇದು ಆಯ್ತು ಸೂರ್ಯೋದಯ ಆಗುವುದಕ್ಕೆ. ಹೌದು. ಒಂದು ವೇಳೆ 8ನೆಯ ಸೂರ್ಯೋದಯ ಆದ್ರೆ ಹ, ಮತ್ತೆ ಕೃಷ್ಣನಿಗೆ ಹೆಂಡತಿ ಇಲ್ಲ. ಕೃಷ್ಣನಿಗೆ ಹೆಂಡತಿ ಇಲ್ಲ. 16,000 ಇಲ್ಲ, ನಿನಗೆ 16ವರೆಯೂ ಇಲ್ಲ. ನಿನಗೆ 16,008 ಹೋದ್ರೆ ಮತ್ತೆ ಸಿಗ್ಲಿಕ್ಕಿಲ್ಲ. ಹೆಂಡತಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಯಾರಾದ್ರೂ ಹುಡುಗಿ ಕೊಡ್ತಾರೋ? ನಿನಗೆ ಕೊಟ್ಟಾರಪ್ಪ. ಒಂದು ಇದ್ದದ್ದನ್ನು ಬಿಟ್ಟು ಹೋದ್ರೆ ಮತ್ತೆ 2ನೇದು ಸಿಕ್ಕುವುದಕ್ಕೆ ಕಷ್ಟ ಆಗ್ತದೆ. ಹ, ಇದು ಇಷ್ಟೆಲ್ಲ ಬಿಟ್ಟು ಹೋದ್ರೆ ಏನೋ ಅವನಲ್ಲಿ ಕಾರಣ ಉಂಟು. 16,008 ಜನ ಬಿಟ್ಟು ಬಿಟ್ಟು ಹೋಗಲ್ಲ. ಹೋಗಲ್ಲ. ಮತ್ತೆ ಸಿಕ್ಲಿಕ್ಕೆ ಉಂಟು ಇಲ್ಲಿ. ಅಲ್ಲ, ಈಗ ಅವರು ಬಿಟ್ಟು ಹೋಗುದಲ್ಲ, ನೀನಲ್ಲ ಬಿಟ್ಟು ನಾನೇ ಹೋಗುದು. ಬಿಟ್ಟು ಹೋಗುದು. ಹೌದು. ಒಂದು ವೇಳೆ ಅವರು ಬಿಟ್ಟು ಹೋದ್ರೆ ನಾನು ಬಿಟ್ಟು ಹೋದ್ರೆ ಹ, 16,000ವನ್ನು ಬಿಟ್ಟು ಬಂದಿದ್ದಾನೆ. ಹ. ಇನ್ನವನಿಗೆ ಹುಡುಗಿ ಕೊಡಬಾರ್ದು. ಅವನಿಗೆ ಏನೋ ದೊಡ್ಡ ಕಾಯಿಲೆ ಇದೆ ಅಂತ ಹೇಳಿ. ಅಲ್ಲ, ಈಗ ಬಿಟ್ಟು ಹೋಗುವುದು ಯಾಕೆ ಅಂತ ಬೇಡುವ? 8 ಆದ್ರೆ ನೀನು ಮದುವೆ ಮಾಡಿಸಿದ್ರೆ ಆಯ್ತು ಬೇಗ ಮಗನಿಗೆ. ಮತ್ತೆಂತದು? ಯಾರು ಮದುವೆ ಮಾಡಿಸುದು, ಯಾವಾಗ ಮದುವೆ ಮಾಡಿಸುದು, ಹುಡುಗಿ ಎಲ್ಲಿದ್ದಾಳೆ? ಹುಡುಗಿಯಲ್ಲಿ ಇದ್ದರೆ ನಿನಗೆ ಗೊತ್ತು, ಮತ್ತೆ ನನ್ನಲ್ಲಿ ಹುಡುಗಿಯಲ್ಲಿ ಅಂತ ಕೇಳಿದ್ರೆ ಹೇಗೆ? ಇಡೀ ಹುಡುಗನ ತಂದೆ ಯಾರು? ನಾನು. ನೀನು ಮಾಡಬೇಕಾದ ಕರ್ತವ್ಯ ಅದು. ಎಲ್ಲಿ ಹುಡುಗಿ ಇದ್ದಾಳೆ ಅಲ್ಲಿ ಹುಡುಗಿ ಕೊಂಡು ಬರಬೇಕಾದ ನಿನ್ನ ಕರ್ತವ್ಯ. ಈಗ ಮಾತು ಕೊಟ್ಟದ್ದು ಯಾರು? 8 ದಿನದೊಳಗೆ ಮದುವೆ ಮಾಡಿದ್ದೆ ಅಂತ ಹೇಳಿದ್ದೆ. ಅದು ಮತ್ತೆ ನೀನು ಹೇಳಿದಾಗ ಮಾಡಬೇಕಲ್ಲ. ಹೊರಟೆ. ಎಲ್ಲ ವೀರಾದಿ ವೀರರ ನೃಪರ ಮಂದಿರವನ್ನೆಲ್ಲ ಪ್ರವೇಶ ಮಾಡಿ ಗರುಡನನ್ನು ಏರಿ 6 ದಿವಸ ಆಯ್ತು ಹಗಲು ರಾತ್ರಿ ತಿರುಗಾಟ. ಗರುಡನಿಗೆ ಆಯಾಸ ಆಗಿ ಅಲ್ಲಿ ವಿಶ್ರಾಂತಿ ವಿಶ್ರಾಂತಿ ಪಡೆಯುತ್ತಾ ಇದ್ದಾನೆ. ಹುಡುಗಿಲ್ಲ. ಇಲ್ಲ. ನನ್ನ ಮಗನಿಗೆ ಯೋಗ್ಯಳಾದ ಹುಡುಗಿ ಸಿಕ್ಲಿಲ್ಲ. ಹೆಣ್ಣು ಮಕ್ಕಳಿಲ್ಲೇ ಇಲ್ಲ. ಇದ್ದಾನೆ. ಅಲ್ಲ, ಎಲ್ಲ ಹುಡುಗರೇ ಇದ್ದರು. ಹುಡುಗಿ ಇದ್ದಾನೆ. ಮಗನಿಗೆ ಸರಿಯಾದದ್ದು ಇಲ್ಲ. ಬೇಕಾದದ್ದು ಸಿಕ್ಲಿಲ್ಲ. ಹಾಗೆ ಪಕ್ಕ ನಿನ್ನ ನೆನಪಾಯಿತು. ಯಾಕೆ ಸಿಗುವುದಿಲ್ಲ ಅಂತ ಹೇಳುದು? ತಂಗಿ ಇದ್ದಾಳೆ. ನೀನು ಚಂದ ಇತ್ತು, ಮಗ ಹೇಗಿದ್ದಾನೆ? ಚಂದ ಇದ್ದಾನೆ. ಹೌದು. ಅಂತಹ ಚಂದ್ರಮಣಿ ಚಂದ ಇದ್ದಾನೆ. ಹಾಗಾದ್ರೆ ಅಂತಹ ಅವನಿಗೆ ಎಂತಹ ರೂಪವತಿ ಆಗಿರ್ಬೇಕು ಹೆಣ್ಣಲ್ವಾ? ಹೌದು. ಅದ ಕಾರಣ ನೀನು ಹೋದಲೆಲ್ಲ ನೀನು ಸಿಕ್ಕ 3 ಲೋಕದಲ್ಲಿ ಸರಿ ಸಮಾನತೆ ಇಲ್ಲದಂತಹ ಯೋಗ್ಯತಾವಂತ ತರುಣಿ ಆಗ್ಬೇಕು. ನನ್ನೆರಡು ನೇತ್ರಗಳಿಗೆ ಗೋಚರವಾದದ್ದಿಲ್ಲ. ಮತ್ತೆ ಹುಡುಗಿ ನೋಡುವುದಕ್ಕೆ, ಹುಡುಗಿಯ ಕುಂದುಕೊರತೆಯನ್ನು ಕಂಡು ಹಿಡಿಯುವುದಕ್ಕೆ, ಇದೆಲ್ಲ ತಿಳಿಯುವುದಕ್ಕೆ ಹೆಣ್ಣೇ ಸರಿಯಾದ ಮಾರ್ಗ. ಅಲ್ಲ, ಅವಳೆಲ್ಲಿಂದ? ನೀವು ಮಾತು ಕೊಟ್ಟಿದ್ದೆ. ಆದುದರಿಂದ ನಿನಗೆ ಮಾತನಾಡಿ ಹೀಗೆಲ್ಲ ಮಾತನಾಡಿ ಯೋಚಿಸುವುದಕ್ಕೆ ಸಮಯ ಇಲ್ಲ. ಆದಷ್ಟು ಬೇಗ ನನ್ನ ಮಗನಿಗೆ ಸರಿಸಮನಾದ ಒಂದು ಹುಡುಗಿಯನ್ನು ಮದುವೆ ಮಾಡಿ ಬೇಗ 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 ನೀನು ಬೇಡ್ವದು ಬಣ್ಣದ ಮಾತಲ್ಲ ಅಣ್ಣ ಲಾಲಿಸು
ಲಾಲಿಸು ಅಣ್ಣಲಾಲಿಸಲ್ಲ ಅಣ್ಣಲಾಲಿಸಲ್ಲ ಬೇಡ್ವದು ಬಣ್ಣದ ಮಾತಲ್ಲ ಬೇಡ್ವದು ಬಣ್ಣದ ಮಾತಲ್ಲ ಬಣ್ಣಿಸುತ್ತಿ ಬರಿಗಿಂದಲೇ ನುಡಿದರೆ ಬಣ್ಣಿಸುತ್ತಿ ಬರಿಗಿಂದಲೇ ನುಡಿದರೆ ಹೆಣ್ಣು ನಾನು ಕೇಳಿ ಎನ್ನೆಲ್ಲಪ್ಪುದೇ ಅವಣ್ಣ ಲಾಲಿಸಲ್ಲ ಬೇಡ್ವದು ಬಣ್ಣದ ಮಾತಲ್ಲ ಬಣ್ಣಿಸುತ್ತಿ ಬರಿಯಿಂದಲೇ ನುಡಿದರೆ ಹೆಣ್ಣು ಕೇಳು ಎನ್ನಿಂದ ಪುದೇ ಎನ್ನಿಂದ ಪುದೇ ಅಣ್ಣಲಾಲಿಸು ಅಣ್ಣಲಾಲಿಸಲ್ಲ ಬೇಗ ಹೋಗು. ಎಂತ ಹೋಗು ಹುಡುಗಿ ನೋಡುವುದಕ್ಕೆ. ಅಲ್ಲ ಅಣ್ಣ, ಈ ಮಧ್ಯರಾತ್ರಿಯಲ್ಲಿ ನಾನು ನೆನಪು ಮಾಡಿದ್ದು ನೀನು. ನಾನು ಬಂದಿದ್ದೇ ಇಲ್ಲಿ ಹೆಚ್ಚಾಗಿದೆ. ಈಗ ಇಲ್ಲಿ ಬಂದವಳು ಹೋಗು ಹೋಗು ಅಂತ ಹೇಳುತ್ತಾ ಇದ್ದು ಹುಡುಗಿ ಹುಡುಕುವುದಕ್ಕೆ ನನ್ನನ್ನು ಹೇಳುತ್ತಾ ಇದ್ದ. ಇನ್ನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೆ, ಏನು ಇದು ಎಂತಹ ಮಾತು ಇದು? ಇದು ಬಣ್ಣದ ಮಾತಲ್ಲ ಇದು. ಯಾಕೆ ಗೊತ್ತಾ? ಯಾಕೆ ನೀನೀಗ ನಿನಗೆ ಆಗದಂತಹ ಕೆಲಸವನ್ನೀಗ ನನ್ನಲ್ಲಿ ಹೇಳುವುದು. ನೀನು ಲೋಕಕ್ಕೆ ದೇವನಾಗಿರುವವ ನಿನಗೆ ಒಂದು ಹೆಣ್ಣು ಹುಡುಕ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಿನಗೆ ಬೇಕಾದನ್ನು ನೀನು ಕಟ್ಟಿ ಆಯ್ತು. ಈಗ ಒಂದು ಮಗನಿಗೆ ಒಂದು ಹುಡುಗಿ ಹುಡುಕ್ಲಿಕ್ಕೆ ನಿನಗೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದು. ನಾನು ಕಟ್ಟಿದ್ದು ಹೆಚ್ಚಾಯ್ತು, ಹಾಗಾಗಿ ಮಗನಿಗೆ ಒಂದು ಎರಡು ಕಡಿಮೆ ಮಾಡಬೇಕಿತ್ತು. ಒಂದು ಎರಡು ಕಡಿಮೆ ಮಾಡಿದ್ರೆ ಈಗ ಸಿಗ್ಲಿಕ್ಕಿಲ್ಲ ಆಯ್ತಾ ನಿನಗೆ? ಇದು ಇದ್ದದೆಲ್ಲ ನೀನು ಕಟ್ಲಿಕ್ಕೆ ಆಯ್ತು, ಮತ್ತೆ ಹೇಗೆ? ಹಾಗೆ ಅಂತ ಈಗ ನನ್ನಲ್ಲಿ ಹೇಳು, ನನಗೆ ಆಗುವುದಿಲ್ಲ, ನನ್ನನ್ನು ಇದು ಮಾಡು, ನೀನು ಹೋಗು, ಆದಷ್ಟು ಬೇಗ ನನಗೆ ಒಂದು ಹುಡುಗಿ ಹುಡುಕಿಕೊಂಡು ಬರಬೇಕು ನನ್ನ ಮಗನಿಗೆ ಅಂತ ಹೇಳ್ತಾ ಇದ್ದೆ. ಅಣ್ಣ, ಇದು ನನ್ನಿಂದ ಆಗದ ಕೆಲಸ. ನೀನೇನು ನನ್ನ ಕೊರಳು ಒಯ್ಯುತ್ತೀಯ? ಕೊರಳ ತಂಗಿ ನೀಗೇಳು ಕೊರಳ ಕೊಯ್ಯದಿರು ಮನಭಂಗ ಎಸಗದಿರಬಲೆ ಮಾನಭಂಗ ಎಸಗದಿರಬಲೆ ಅಂಗಜನಿಗೆ ತಕ್ಕ ವಧುವನೀನರ ಸುತ ಹಿಂಗದೆ ಕೈಗೊಳಿಸಲೋ ಅಂಗಜನಿಗೆ ತಕ್ಕ ವಧುವನೀಯರ ಸುತ ಹಿಂಗದೆ ಕೈಗೊಳಿಸಲೋ ತಂಗಿನಿ ಕೊರಳ ಕೊಯ್ಯದಿರು ತಂಗಿ ಯಾವ ಕಾಲಕ್ಕೂ ನಿಮ್ಮನ್ನು ಕರೆದು ಬಣ್ಣದ ಮಾತುಗಳಿಂದ ನಿಮ್ಮ ಮನಸ್ಸನ್ನ ಮುದಗೊಳಿಸುವಂತಹ ಜಾಯಮಾನ ನನ್ನದು. ಬಹುಶಃ ಈ ರಾತ್ರಿಯ ಕಾಲದಲ್ಲಿ ನಿನ್ನನ್ನು ಕರೆದು ವಿನೋದದ ನುಡಿಗಳನ್ನು ಹೇಳುವಂತಹ ಸಮಯವೇ ಇದು. ಖಂಡಿತವಾಗಿಯೂ ಅಲ್ಲ. ನಿನ್ನ ಅಣ್ಣನ ಮಾನ ಹೋಗುವಂತಹ ಕಾಲ ಸಮೀಪಿಸುತ್ತಾ ಇದೆ. ಮಡದಿಗೆ ಮಾತನ್ನು ಕೊಟ್ಟು ನಡೆಸಲಾರದೆ ಹೋದ ಕೃಷ್ಣ ಜಗತ್ತಿಗೆ ದೇವನಾಗಿ ಗೋಚರಿಸಿಕೊಂಡವ ನಾಳೆ ನಮ್ಮ ದ್ವಾರಕೆಯತ್ತ ಬೆರಳೆತ್ತಿ ನಮ್ಮ ವೈರಿಗಳು ಕೈತಟ್ಟಿ ನಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಅದಕ್ಕೆ ನೀನು ಅವಕಾಶವನ್ನು ನೀಡಬಾರದು. ಯಾಕಣ್ಣ ಇಂತಹ ಮಾತನಾಡುವುದು?
ಎಲ್ಲಾ ಕಡೆ ಸುತ್ತಾಡಿದೆ. ಹಾ ನನ್ನಿಂದ ಆಗದಂತಹ ಕಾಯಕ ನಿನ್ನಿಂದ ಆದೀತು. ಯಾಕೆ ಗೊತ್ತಿಲ್ಲ, ವಿಧಿ ನಿಯಮ ಎಂಬುದು. ಇಂಥವರಿಂದಲೇ ಇಂತಹ ಕಾರ್ಯ ನಡೆಯತಕ್ಕದ್ದು. ಇದು ವಿಧಿ ನಿರ್ಣಯಿಸಿರುತ್ತಾನೆ. ಅದನ್ನು ಮೀರಿ ಮುಂದುವರಿಯುವುದಕ್ಕೆ ನಾನು ಯಾರು, ನೀನು ಯಾರು? ನನ್ನ ಮಗನಾದಂತಹ ಮನ್ಮಥನಿಗೆ ವಧುವನ್ನು ಅರಸಿ ಮದುವೆ ಮಾಡಿಸುವುದಕ್ಕೆ ನಿನಗೆ ವಿಧಿ ನಿಯಮಿಸಿದ್ದಾನೆ ಎಂದಾದರೆ ನನಗೆ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ, ನಿನಗೆ ತಪ್ಪಿಸುವುದಕ್ಕೆ ಸಾಧ್ಯವಿದೆ. ಯಾಕಣ್ಣ ಇಂತಹ? ಖಂಡಿತವಾಗಿಯೂ ಇಲ್ಲ. ಆದುದರಿಂದ ತಂಗಿ, ಈ ಕಾಲಕ್ಕೆ ನಿನ್ನಣ್ಣನ ಕೈಯನ್ನ ಬಿಟ್ಟು ಜೀವಂತ ಶವವನ್ನಾಗಿ ಮಾಡಿ ನನ್ನ ಕೊರಳನ್ನು ಕೊಯ್ಯಬೇಡ, ನಿನಗೆ ಕೈ ಮುಗಿದು ಬೇಡ್ತಾ ಇದ್ದೇನೆ. ಅಣ್ಣ ಕೇಳಿಷ್ಟು ನೀ ಬೇಡವಾದರೆ ನಾಳೆ ಎನ್ನಿಂದಾಗುವ ಪ್ರಯತ್ನವನ್ನು ಅಣ್ಣ ಕೇಳಿಷ್ಟು ನೀ ಬೇಡವಾದರೆ ನಾಳೆ ಎನ್ನಿಂದಾಗುವ ಪ್ರಯತ್ನವನ್ನು ಮಿನ್ನನೈದನ್ನು ನಾ ಮಾಡ್ಬೆ ನಿಶ್ಚಯವಿದು. ಮಿನ್ನನೈದನ್ನು ನಾ ಮಾಡ್ಬೆ ನಿಶ್ಚಯವಿದು. ಎಣ್ಣಿಸದಿರು ಮನದೊಳಗೆ, ಎಣ್ಣಿಸದಿರು ಮನದೊಳಗೆ. ನನ್ನ ಕೊರಳನ್ನು ಕೊಯ್ಯಬೇಡ, ನನ್ನನ್ನು ಕೊರಳು ಕೊಯ್ಯಬೇಡ ಎಂಬುದಾಗಿ ಹೇಳುತ್ತಾ ಇದ್ದಿ. ಈ ಸಂದರ್ಭದಲ್ಲಿ ಅಣ್ಣ, ಇದು ನೀನು ಹೇಳಬೇಕಾದಂತ ಮಾತಲ್ಲ ಈ ಸಂದರ್ಭದಲ್ಲಿ. ಆದ್ರೆ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನನ್ನಿಂದ ಆಗ್ತದೆ ಎಂಬುದಾಗಿ ನೀನು ಹೇಳುತ್ತಾ ಇದ್ರೆ ವಿಧಿ ನಿಯಮ, ವಿಧಿ ನಿಯಮವನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದು ಮಾತು ಹೇಳುತ್ತಾ ಇದ್ದೇನೆ, ನಾನು ಹೋಗ್ತೇನೆ, ಹುಡುಗಿಯನ್ನು ಹುಡುಕುತ್ತೇನೆ, ಎಲ್ಲಿದ್ದಾಳೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳುವುದು ಈ ಸಂದರ್ಭದಲ್ಲಿ, ನಾನು ಹೋಗುವಾಗ ನನಗೆ ಸಂಪೂರ್ಣ ಆಶೀರ್ವಾದ ನಿಮ್ಮದು ಬೇಕು. ತಂಗಿ, ಕಾರ್ಯವನ್ನ ಸಾಧಿಸ್ತಿ. ನನ್ನ ಮನಸ್ಸು ಹೇಳುತ್ತಾ ಇದೆ, ನನ್ನಿಂದ ಆಗದ್ದು ನಿನ್ನಿಂದ ಆದೀತು. ಹೋಗು, ಜಯಶಾಲಿಯಾಗಿ ಕೈಗೊಂಡ ಕಾರ್ಯವನ್ನ ಪೂರ್ಣಗೊಳಿಸಿ ಆದಷ್ಟು ಬೇಗ ನನ್ನ ಅನುಗ್ರಹ. ತಿರುಗಿಯ ಬುಡುಗಲು ದಿನವೊಂದರಲ್ಲಿ ದೊರಕದು ತನಗೆಂದು. ತಿರುಗಿಯ ಬುಡುಗಲು ದಿನವೊಂದರಲ್ಲಿ ದೊರಕದು ತನಗೆಂದು. ಹರಿಯ ಮನದಿ ನೆನೆದಿ ಕ್ಷಣ ನೋಡುವೆ, ಹರಿಯ ಮನದಿ ನೆನೆದಿ ಕ್ಷಣ ನೋಡುವೆ. ಸ್ಮರಗೊಪ್ಪುವ ರತಿಯ ತಿರುಗಿಯೇ ಪುಡುಕಲು ದಿನವೊಂದರಲೇ ದೊರಕದು ತನಗೆಂದು. ಹರಿಯ ಮನದಿನಲ್ಲಿ ದೀಕ್ಷಣ ನೋಡುವೆ, ಸ್ಮರಗೊಪ್ಪುವ ರತಿಯ ತಿರುಗಿಯೇ ಪುಡುಕಲು. ಅದೆಷ್ಟೋ ದಿನಗಳು ಕಳೆದು ಹೋಯಿತು, ಅದೆಷ್ಟೋ ಹೊತ್ತುಗಳು ಕಳೆದು ಹೋಯಿತು. ಅಣ್ಣನಲ್ಲಿ ಮಾತು ಕೊಟ್ಟು ಬಂದವಳು ನಾನಾಗಿದ್ದೇನೆ. ಮದುವೆಗೋಸ್ಕರ ಹೆಣ್ಣನ್ನು ಹುಡುಕಿಕೊಂಡು ಮುಂದೆ ಬರುತ್ತಾ ಇದ್ದೆ. ಅದೆಷ್ಟೋ ಕಡೆಗಳನ್ನು ಸಂಚರಿಸ್ತಾ ಇದ್ದೇನೆ. ಎಲ್ಲಿ ಹೋದರೂ ಕೂಡ ನನಗೆ ಹೆಣ್ಣಿನ ಸುಳುವೇ ಸಿಕ್ಕಿಲ್ಲ. ಎಲ್ಲಿ ಹೆಣ್ಣಿದ್ದಾಳೆ ಎಂಬುದಾಗಿ ಗೋಚರಿಸುವುದೂ ಇಲ್ಲ. ಹಾಗಾದ್ರೆ ಏನು ಮಾಡುವುದು ಈ ಸಂದರ್ಭದಲ್ಲಿ? ಒಂದೇ ಒಂದು ದಾರಿ, ನನ್ನ ಅಣ್ಣನ ನೆನವರಿಸಬೇಕಾದುದು ನನ್ನ ಕರ್ತವ್ಯವಾಗಿದೆ. ಅಣ್ಣ ಒಂದು ತೋರು, ಎಲ್ಲಿಯಾದರೂ ಒಂದು ಹೆಣ್ಣನ್ನು ತೋರು. ಅಷ್ಟು ಮಾತ್ರವಲ್ಲ, ಅವ ಹೇಳಿದ್ದು ಒಂದು. ದಿವ್ಯ ದೃಷ್ಟಿಯಲ್ಲಿ ನೀನು ನೋಡಿದಂತಾದ್ರೆ ಎಲ್ಲಿ ಹೆಣ್ಣಿದ್ದಾಳೆ ಎಂಬುದನ್ನು ಗೋಚರಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಡ ಮಾಡುವುದಿಲ್ಲ, ದಿವ್ಯ ದೃಷ್ಟಿಯಿಂದ ನೋಡ್ತೇನೆ. ಧರಿಸಿಯ ದಿವ್ಯ ದೃಷ್ಟಿಯ ನಾಚನತೆ ಧರಣಿ ಪದರ ಮನೆಯ
ಬರಿಯೇ ಕಂಡಳು. ಅಣ್ಣನ ನೆನವರಿಸಿದ ಮಾಡಿದ ಕ್ಷಣವೇ ದಿವ್ಯ ದೃಷ್ಟಿಯಲ್ಲಿ ಗೋಚರಿಸ್ತಾ ಇದ್ದೇನೆ. ಒಂದು ಪುರವನ್ನು ನೋಡುತ್ತಾ ಇದ್ದೇನೆ. ಇದುವೇ ಕಮಲಾವತಿ ಪಟ್ಟಣವೇ ಅಲ್ಲವೇ? ಹೌದು, ಇಲ್ಲಿ ಕಮಲಭೂಪನ ಮಗಳಾಗಿದ್ದಾಳೆ ರತಿ. ಇದುವೇ ತಕ್ಕ ಹೆಣ್ಣಾಗಿದ್ದಾಳೆ ಮನ್ಮಥನಿಗೆಯೂ. ಹೌದು, ಹಾಗಾದ್ರೆ ಏನು ಮಾಡುವುದು? ಮಧ್ಯರಾತ್ರಿಯ ಹೊತ್ತು ಹೋಗುವುದು ಹೇಗೆ? ನಾನು ಹೆಣ್ಣಾದವಳು ನಾನಾಗಿದ್ದೇನೆ. ಇನ್ನೊಂದು ಪುರವನ್ನು ನಾನು ಪ್ರವೇಶಿಸುವುದು ಸರಿಯಲ್ಲ. ಹಾಗೆ ಅಂತೇಳಿ ದ್ವಾರದಲ್ಲಿ ಮುಂದುವರಿತೇನೆ. ನೋಡುವ. ಮಧ್ಯರಾತ್ರಿಯ ಕಾಲ, ಮಹಾರಾಜರ ಅರಮನೆಯ ಮುಂಭಾಗದ ದ್ವಾರದಲ್ಲಿ ಕಾವಲು ಮಾಡ್ತಾ ಇದ್ದೇನೆ. ಈಗ ಯಾಕೆ ಏನಂತ ಗೊತ್ತಾಗುದಿಲ್ಲ. ಕಣ್ಣಿಗೆ ಒಂದು ಅಹಂಕಾರ ಬರಲಿಕ್ಕೆ ಆರಂಭ ಆಗಿದೆ. ಅಂದ್ರೆ ಅದು ನಿದ್ದೆ. ಸ್ವಲ್ಪ ಇಲ್ಲಿಯೇ ನಿದ್ದೆ ಮಾಡುವ, ಏನಾಗ್ತಾರೆ ನೋಡುವ. ಮಧ್ಯರಾತ್ರಿಯ ಹೊತ್ತು ಅಂತಃಪುರದ ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ದ್ವಾರದಲ್ಲಿ ಯಾರು ಇರಬೇಕಲ್ಲ, ಒಳಗೆ ಹೋಗ್ಬೇಕು. ಯಾರು ಅಂತ ಗೊತ್ತಾಗಿಲ್ಲ. ಇದು ದ್ವಾರದಲ್ಲಿ ಯಾಕೆ ಕುಳಿತುಕೊಳ್ಳುವವರು ಯಾರು? ದ್ವಾರಪಾಲಕರಲ್ಲ. ಇದು ದ್ವಾರಪಾಲಕರು ಅಲ್ಲ. ಇದು ನಿದ್ರಾ ಪಾಲಕ ಅಂತ ಹೇಳ್ಬೋದು. ಹಾಗಾದ್ರೆ ಇವನನ್ನು ಹೀಗೆ ಬಿಡುವುದಲ್ಲ. ಸುಮ್ಮನೆ ಕರೆದ್ರೆ ನೀವು ಕಿವಿ ಕೇಳುವುದಿಲ್ಲ ನೋಡಿ. ಈ ಬದಿಯಲ್ಲಿ ಕೇಳ್ತದ, ಒಂದು ಕಿವಿ ಅಂತೂ ಕೇಳುವುದಿಲ್ಲ. ಓ ನನ್ನ ಅವಳೆ ಕರಿಬೇಡುವ. ಅವಳು ಎಲ್ಲಿದ್ದಾಳೆ? ನನ್ನ ಅವಳೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಅವಳೆ ಎಲ್ಲಿದ್ದಾಳೆ? ಹೆಂಡತಿ ಆಗಿರುವುದು. ಹೆಣ್ಣಮ್ಮ ಕರೀತಾನೆ, ಓಯ್ ಓ ನನ್ನ ಮಗನೇ ಎಬ್ಬಿಸಬೇಡುವ. ಈಗ ಮಗನನ್ನು ಕರೀತಾರೆ. ಈಗ ಹೆಂಡತಿ ಆಯ್ತು, ಈಗ ಮಗ. ಏನ್ ಇನ್ನೆಲ್ಲೇ ಹೇಳುವುದು? ತೊಟ್ಟಿಲಿನಲ್ಲಿದ್ದ ಮಗು ಅಳ್ತದ ಏನು? ಅದಕ್ಕೆ ಹಾಲು ಕೊಟ್ರಾಯ್ತು. ಓಯ್, ನಿನ್ನಲ್ಲಿ ಎಷ್ಟು ಸಲ ಹೇಳಿದರೆ ಬಂದು ರಗಳೆ ಮಾಡಬೇಡ. ಆಗಾಗ ಒಟ್ಟಿನಲ್ಲಿ ರಗಳೆ ಮಾಡಿದ್ರೆ ನನಗೆ ತೊಂದರೆ ಬರ್ತದೆ. ಆ ಕೂಗುವಂತ ಮಗುವಿಗೆ ಆಗಾಗ ಹಾಲು ಕೊಟ್ಟರೆ ಮಾತ್ರ ಅದು ಸುಖದಲ್ಲಿ ಇರ್ತಾರೆ. ಹೇಳಿದ್ರೆ ಒಂದು ಸ್ವಲ್ಪ ಕೇಳ್ಬೇಕಾ? ಯಾಕೆ ಹೀಗೆ ಮಾಡ್ತೀವಿ? ಈಗ ಇವ ಮಾತಾಡಿದ್ ಯಾರಲ್ಲಿ? ನನ್ನಲ್ಲೆಲ್ಲ ಇವ ಮಾತಾಡಿದ. ಇದು ಮನೆಯಲ್ಲಿ ಮಾತಾಡುದು ಅವನ ಹೆಂಡತಿ ಹತ್ರ ಇತ್ತು. ಹಾಗಾಗಿ ಇವನಿಗೆ ಇಷ್ಟು ಹೇಳಿಲ್ಲ. ನಾನು ಇಷ್ಟು ಹೇಳಿದ್ದು ಬಾಕಿ ಎಲ್ಲ ಹೇಳಿದಲ್ಲಿ ನೀವು ಕೇಳ್ಬೋದು. ಈಗ ನಾನು ಹೇಳಿದ್ದು ನೀವು ಕೇಳುವುದಿಲ್ಲ. ಎಂತ ಬಿಸಿ ಮಾಡಿದ್ದೇನೆ, ಬಿಸಿ ಮಾಡಿದ್ದೇನೆ, ಬಿಸಿ ಮಾಡಿ. ಇಲ್ಲಿ ಅವರದ್ದೇ ಒಂದು ಬಿಸಿಯಾದ ಇದರಲ್ಲೇ ಒಂದು ಯಾರಯ್ಯ ಮುಗಿಲಗಾಯುವ ಹಿರಜರರು ಬೆಳಿರಯ್ಯ. ಯಾರಯ್ಯ ಯಾರಯ್ಯ ಬಾಗಿಲ ಕಾಯುವ ಧೀರಜರರು ಬೆಳಿರಯ್ಯ. ನಾರಿಯೋಗಳು ಹೊರಗೆ ನಿಂದಿರುವ ಬರಿಯ. ನಾರಿಯೋಳರು ಹೊರಗೆ ಬಂದ ವರದೆಯ ಬೆಳಿರಯ್ಯ. ಯಾರಯ್ಯ ಯಾರಯ್ಯ ನೀನು? ನಿನಗೆ ಕಾಣುದಿಲ್ವಾ? ನೀನು ಗಂಡಸ ಹೆಂಡಸ? ನಿನಗೆ ಇನ್ನೂ ಅನುಮಾನ ಉಂಟಾ? ಹೌದು. ನಾನೀಗ ಹೆಂಗಸಿನಾಗೆ ಕಾಣ್ತೇನೋ ಗಂಡಸಿನಾಗೆ ಮತ್ತೆ ಕಾಣ್ತೇನೆ? ಜುಟ್ಟೆಲ್ಲ ಕಟ್ಟಿಕೊಂಡಿದ್ದೀನಿ ನೀನು. ನಮ್ಮ ಇಲ್ಲಿಯವರಿಗೆಲ್ಲ ಜುಟ್ಟು ಬರ್ತದೆ, ಮೀಸೆ ಇಲ್ಲ ನಿನಗೆ. ಮೀಸೆ ಇಲ್ಲ. ಹೌದು, ಹಾಗೆ ನೀವು ನಮ್ಮ ಈ ಊರಿನ ಗಂಡಸರಿಗೆ ಮೀಸೆ ಇಲ್ಲ. ಇದ್ರೂ ಕೂಡ ನಾವು ತೆಗೀತೇವೆ ಆಗಾಗ ವಾರದ ನಿಮಿಷ. ಯಾಕೆ? ಯಾಕಂದ್ರೆ ಬೇಡ, ಅಗತ್ಯ ಇಲ್ಲ. ನನಗೆ ಗೊತ್ತುಂಟು ಯಾಕೆ ತೆಗೆಯುವುದು ಅಂತ. ಯಾಕೆ? ಅದು ಬಿಳಿಯಾಗಿರುವುದು. ಇರ್ಲಿಕ್ಕೂ ಸಾಕು. ಬಿಳಿಯಾದ್ರೆ ಈಗ ಕಪ್ಪು ಮಾಡ್ಲಿಕ್ಕೆ ನಮ್ಮಲ್ಲಿ ದಾರಿ ಉಂಟು. ಹೌದಾ? ಓ, ಈಗ ನಿನ್ನಲ್ಲಿ ಕೇಳುವುದು, ಹಾ, ಇಲ್ಲಿ ಯಾರು ಮಲಗಿದ್ದಾರೆ? ಮಲಗಿದ್ದು ನಾವೇ. ಹಾಗಾದ್ರೆ ಯಾರು ಅಂತ ಬೇಡುವ ನೀನು? ಯಾರಂತ ಹೇಳಿದ್ರೆ ದ್ವಾರದಲ್ಲಿ ಮಲಗುವವ ಯಾರು? 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 ದ್ವಾರ
ಪಾಲಕರವರು ಈ ಕ್ಷೇತ್ರದಲ್ಲಿ ನಾನು ಕ್ಷೇತ್ರ ಪಾಲಕ. ಕ್ಷೇತ್ರ ಪಾಲಕ ಮತ್ತೆ ದ್ವಾರಪಾಲಕನ ಕರ್ತವ್ಯ ಎಂತದ್ದು? ನಾನೀಗ ಕ್ಷೇತ್ರ ಪಾಲಕ, ಈ ಕ್ಷೇತ್ರದಲ್ಲಿ ಪಾಲನೆ ಮಾಡುವ ನಾನು ಕ್ಷೇತ್ರ ಪಾಲಕ. ಹೌದು. ಹಾಗಾದ್ರೆ ಕ್ಷೇತ್ರ ಪಾಲಕ ಅಂತ ಹೇಳ್ತೀಯಲ್ಲ, ಕ್ಷೇತ್ರ ಪಾಲಕನ ಕೆಲಸ ಎಂತದ್ದು? ಕೆಲಸ ಕಾವಲು ಮಾಡುದು. ಹಾ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಏನೋ ಸ್ವಲ್ಪ ಮಧ್ಯರಾತ್ರಿ ಹೊತ್ತಾಗಿದೆಲ್ಲ, ಹಾ. ನಿದ್ದೆ ಮಾಡಿದ್ದು ಹೌದು. ಹಾ. ಈಗ ನಿನ್ನಲ್ಲಿ ನಾನು ಹೇಳ್ತೇನೆ, ಯಾರು ನೀನು? ಅಲ್ಲ, ಈಗ ಮಧ್ಯರಾತ್ರಿ ಹೊತ್ತಿಗೆ ಯಾರು ಬರ್ತಾರೆ ಎಂಬುದಾಗಿ ನಿನ್ನನ್ನು ನೇಮಿಸಿದವರಲ್ವ ನಿನ್ನ? ಹೌದು. ಈಗ ನೀನು ಬಂದರೆ ನೀನ್ ಎಚ್ಚೆತ್ತು ಇಲ್ಲಲ್ವಾ? ಈಗ ಈಗ ನಿನ್ನನ್ನು ಎಬ್ಬಿಸಿದ್ದು ನಾನು. ಈಗ ನೀನು ಈಗ ಬಂದರೆ ನನಗೆ ನೇರವಾಗಿ ಒಳಗೆ ಹೋಗಬಹುದಿತ್ತು. ಯಾರಿಗೆ? ನನಗೆ. ಈಗ ನನ್ನನ್ನು ಎಬ್ಬಿಸಿದ್ದು ನೀನು, ಹಾ. ನನ್ನ ಬೆನ್ನಿಗೆ 2 ಪೆಟ್ಟು ಬಿದ್ದದ್ದು ನೀನು, ಹಾ. ಅದರಿಂದ ಎಚ್ಚರಗೊಂಡದ್ದು ನಾನು. ಹಾ. ಈಗ ನೀನು ಒಳಗೆ ಹೋಗ್ಬೇಕಂತ ಹೇಳ್ತಾ ಒಳಗೆ ಇದ್ದೀನಿ. ಹೋಗ್ಬೇಕು. ಇದು ಕಾಲ ಯಾವುದು? ಯಾವುದು? ಯಾವ ಕಾಲ? ಮಧ್ಯರಾತ್ರಿ ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ನೀನು ತಿರುಗಲಿ ಹಾಗೆ ಭತ್ತವೇನು ಸುದ್ದಿ ಯಾವುದು? ಈ ಕಾಲದಲ್ಲಿ ಒಳಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀಯ. ಹೌದು. ಇದು ಕಾಲ ಯಾವುದು? ಮಧ್ಯರಾತ್ರಿ. ಮಧ್ಯರಾತ್ರಿ. 12 ಗಂಟೆ ಆಯ್ತು. ಅದು ಎಷ್ಟು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಹಾ. ಅಂತೂ ಮಧ್ಯರಾತ್ರಿ. ಹಾ. ಒಂದು ಸಲದ ಸೂರ್ಯ ಏನಾಗಿದ್ದಾನೆ, ಮುಳುಗಿ ಹೋಗಿದ್ದಾನೆ. ಇನ್ನೊಂದು ಸಲದ ಸೂರ್ಯ ನಾಳೆ ಬೆಳಿಗ್ಗೆ ಮೇಲೆ ಬರ್ಲಿಕ್ಕಿದ್ದಾನೆ. ಎರಡು ಆ ಸೂರ್ಯ. ಮೇಲೆ ಬರ್ಲಿಕ್ಕೆ ಇರುವ ಹೊತ್ತಿಗೆ ಬೆಳಗಿನ ಹೊತ್ತದು ಆಗಬೇಕಾದ್ರೆ ಒಳಗೆ ಬಿಡು. ಬಿಡುವುದಿಲ್ಲ. ಅಷ್ಟವರೆಗೆ ಆಗಲಿಲ್ಲ. ಅಯ್ಯ, ನೀನು ಒಳಗೆ ಬಿಡುತ್ತೇ ಇಲ್ಲ. ಆಗುದಿಲ್ಲ. ಚಾರಕರಿರ ನಿಮಗೆ ಇಷ್ಟು ಬಾರು ಭತ್ತವೆಂದೋಳೆಂದು ತರುಣಿ ಸಾಗರವಿದರೆ ವಿಚಾರಿಸುವರು. ಚಾರಕರಿರ ನಿಮಗಿಷ್ಟು ಬಾರು ಭತ್ತವೆಂದೋಳೆಂದು ತರುಣಿ ಜಗರುವಿದರೆ ವಿಚಾರಿಸುವರು. ಚಾರಕರಿರ ಓ ಚಾರಕ, ಹೇಗೆ ಬೇಕಾದ್ರೂ ಕರಿ, ಈಗ ಮಾತ್ರ ಒಳಗೆ ಬಿಡ್ಲಿಕ್ಕೆ ಆಗುದಿಲ್ಲ ಮಧ್ಯರಾತ್ರಿ. ಅಯ್ಯ, ವಾ, ನಾನು ಬಂದವರು ಯಾರು ಎಂಬುದಾಗಿ ನಿನಗೆ ಗೊತ್ತಾಗಿ, ನಮಗೆ ಅದರ ನಾನು ಬಂದದ್ದು ಯಾರು ಅಂತ ಗೊತ್ತಾದ ನಿಮ್ಮ ಮಹಾರಾಜರು ನನಗೆ ನೇರ ಒಳ ಪ್ರವೇಶ ಮಾಡುವುದಕ್ಕೆ ಸಾಧ್ಯ. ಹೌದೌದು. ಆದ್ರಿಂದ ಹೇಳುತ್ತಾ ಇದ್ದೇನೆ, ನಾನು ಮುಂದೆ ನಾನು ಒಂದು ಬಂದಿದ್ದೇನೆ ಎಂಬುದಾಗಿ ನಿನ್ನ ರಾಜನಲ್ಲಿ ಹೋಗಿ ಹೇಳ್ತೀಯಾ? ಓಹೋ, ಹೇಳ್ತೀಯಾ ಅಂತ ಈಗ ರಾಜರಲ್ಲಿ ಹೋಗಿ ನಾನು ಹೇಳ್ಬೇಕು. ಹೇಳಬೇಕು, ನೀನು ನಿಜವಾಗಿ ಯಾರು? ನೀನು ಹೆಣ್ಣಲ್ಲ. ಚಿದಿಯನ್ನು ಛೀ! ಚಿದಿಯನ್ನು ಮೂಳಿ ನಿನಗೆ ನಾಚಿಕೆವಿಲ್ಲವೇನು? ಯೋಚನೆ ಇಲ್ಲದೆ ಹೋಗುವಿಕೆ ಎಂದನು. ಎಲ್ಲ ಹೆಣ್ಣೆ, ಏನು ಈ ಮಧ್ಯರಾತ್ರಿ ಕಾಲದಲ್ಲಿ ಒಬ್ಬಳು ನೀನು ಬರ್ಬೇಕಂತ ಆದ್ರೆ ನಿಜವಾಗಿ ನೀನು ಹೆಣ್ಣಲ್ಲ. ಸಾಮರ್ಥ್ಯದಲ್ಲಿ ಉಂಟು. ನಿನ್ನಲ್ಲಿ ಸಾಮರ್ಥ್ಯ ಇರಬಹುದು. ಅದಕ್ಕೆ ಬಂದಿದ್ದೆ. ನಿನ್ನಂತ ಪ್ರಾಯದ ಹೆಂಗಸರ ಮಧ್ಯರಾತ್ರಿಯಲ್ಲಿ ಈ ರೀತಿ ಸಂಚಾರ ಮಾಡಿದ್ರೆ ಇನ್ನೊಂದು ಹೆಂಗಸರಿಗೆ ನೀನು ಪಾಠ ಮಾಡಿದಾಗ ಅಂತ ಗೊತ್ತಾ ನಿನಗೆ? ಹೌದಾ? ಮತ್ತೆ ಹಾಗಾದ್ರೆ ಏನಾಗ್ತದೆ? ಇದು ಹೆಂಗಸರಿಂದಾಗಿ ಲೋಕ ಹಾಳಾಗ್ತದೆ. ನೀನು ಮಧ್ಯರಾತ್ರಿಯಲ್ಲಿ ಬಂದಿದ್ದಿ, ನನಗೊಂದು ಸಣ್ಣ ಅನುಮಾನ ಉಂಟು. ನೀನು ಹೆಣ್ಣಲ್ಲ, ನೀನು ಕಳ್ಳತನ ಮಾಡ್ಲಿಕ್ಕೆ ಹುಚ್ಚು ನಾಯಿಗಳಿರ ನಿಮ್ಮ ಕೊಚ್ಚಿ ಬಡಿಯುವ ಮಾತಾಡು. ತುಚ್ಚಗೊಳ್ಳುವಿರೇಗೆ ಮುದ್ದ ಉಚ್ಚರಿಸಿದಳು. ಹುಚ್ಚು ನಾಯಿಗಳಿರ ಹೆಚ್ಚಾಯಿತು ನಿನ್ನ ಮಾತು ಈ ಸಂದರ್ಭದಲ್ಲಿ. ಏನೇ ಹೇಳುತ್ತಾ ಇದ್ದಿ? ನನ್ನ ಅಪಹಾಸ್ಯವನ್ನು ಮಾಡುತ್ತಾ ಇದ್ದೀಯ, ಬೇಡದ ಮಾತುಗಳನ್ನು ಆಡುತ್ತಾ ಇದ್ದೀಯ. ನಾನು ಯಾರು ಎಂಬುದಾಗಿ ನಿನಗೆ ತೋರಿಸಿಕೊಡ್ತೇನೆ. ನಾನು ಯಾರು ಎಂಬುದಾಗಿ ನಿನಗೆ ತೋರಿಸಿಕೊಡ್ತೇನೆ. ನಾನು ಯಾರು ಎಂಬುದಾಗಿ
ಅವಸ್ಥೆ ಇದು. ಇಷ್ಟವರೆಗೆ ಕಂಡದ್ದು ನಾರಿಯ ವೇಷ, ಈಗ ಮಾರಿಯ ವೇಷ ನೋಡಿದಲ್ಲ. ಇದ್ಯಾರು? ನಾನೇ ನೀವೇ ನೋಡಿದ್ಯಲ್ಲ. ಈಗ ನೋಡಿದೆ. ಈಗ ಸತ್ಯದ ಅರಿವು ನನಗೆ ಆಯ್ತು. ಈಗ ಸತ್ಯ ಆಯ್ತಲ್ಲ. ಈಗ ಸತ್ಯ ಏನಂತ ಆವಾಗ ಗೊತ್ತಾಯ್ತು. ಬೇಡದ್ದೆಲ್ಲ ಹೇಳಿದ್ದನ್ನು ಹಿಂದಕ್ಕೆ ತೆಗಿತೇ ಇಲ್ವಾ? ಇನ್ನು ಹೇಳಲಿಕ್ಕಿಲ್ಲ, ಎಲ್ಲ ಹಿಂದಕ್ಕೆ ತೆಗೆದು ಕೊಡುವವರಿಗೆ ಎದುರು ಕೊಟ್ಟು ಬಿಡಿ, ಎಲ್ಲ ಹಿಂದಕ್ಕೆ ತೆಗೆದು. ಹಾಗಾದ್ರೆ ನೀನು ಮಹಾರಾಜರಲ್ಲಿ ಹೋಗಿ ಹೇಳುತ್ತೇ ಇಲ್ವಾ? ಏನು ಅನುಮಾನ ಇಲ್ಲ. ಆದಷ್ಟು ಬೇಗ ಆಗ್ಬೇಕು. ಅವರನ್ನು ನಮಗೆ ಸಮಯ ಇಲ್ಲ. ಸಮಯ ಬೇಡ ಇಲ್ಲ. ಈಗ ಎಚ್ಚರ ಮಾಡಿ ಅವರಿಗೆ ಹೇಳುವುದಲ್ಲಿ ಯಾವ ಅನುಮಾನವಿಲ್ಲ. ನೀನು ನಿನ್ನಷ್ಟಕ್ಕೆ ಇರು, ನೇರವಾಗಿ ಅಲ್ಲಿಗೆ ಪ್ರಯಾಣ.